ಭಗವದ್ಗೀತಾ ಜ್ಞಾನ ಸಾಧನವಾಗಿ ಭಗವದ್ಗೀತಾ. ಈ ಭಗವದ್ಗೀತಾ ಭಗವಾನ್ ವ್ಯಾಸರಿಂದ ವಿರಚಿತವಾಗಿ ಎಲ್ಲರ ಮನಮುಟ್ಟುವಂತೆ ತಿಳಿಸುವಂತಹ ಮಹಾಭಾರತದ 18 ಅಧ್ಯಾಯಗಳಿಂದ ಕೂಡಿರುವಂತಹ 18 ಪರ್ವಗಳಿಂದ ಕೂಡಿರುವಂತಹ ಮಹಾಭಾರತದಲ್ಲಿ ಮಧ್ಯದಲ್ಲಿ ಬರ್ತಾ ಇದೆ ನಮಗೆ ಭಗವದ್ಗೀತಾ. ಮಹಾಭಾರತದ ಮುಕುಟಪ್ರಾಯ. ಇದರಲ್ಲಿ 700 ಶ್ಲೋಕಗಳಿದ್ದಾವೆ. ಹೇಳೋ ಕಾಲಕ್ಕೆ ಬಹಳ ದೊಡ್ಡದು ಅನ್ನಿಸ್ತದೆ, ಆದರೆ ಅದು ಹೇಗಿರ್ತದೆ ಅಂತ ಹೇಳಿದ್ರೆ, ವೇದವನ್ನು ನಾನು ಕಂಪೇರ್ ಮಾಡಿದ್ದೆ ಆದರೆ ಬಹಳ ಚಿಕ್ಕದು. ವೇದವು ಅತ್ಯಂತಿಕ ವಿಶಾಲವಾಗಿರುವಂಥದ್ದು. ಆದರೆ ಮಹಾಭಾರತದಲ್ಲಿ ಈ ಭಗವದ್ಗೀತಾ ಅನ್ನುವಂಥದ್ದು ಮುಕುಟಪ್ರಾಯ, ಕಿರೀಟವಿದ್ದಂತೆ. ಅಂತಹ ಈ ಭಗವದ್ಗೀತಾ ಭಗವಂತನೇ ಹಾಡಿರುವ ಗೀತಾ ಅಥವಾ ಭಗವಂತನನ್ನೇ ವಿಷಯವಾಗಿ ಇಟ್ಟುಕೊಂಡಿರುವಂತಹ ಗೀತಾ. ಈ ಭಗವದ್ಗೀತಾ ಯಾವಾಗ ನಾವು ಚಿಂತನೆ ಮಾಡ್ತೀವಿ, ಆ ಭಗವಂತನ ಚಿಂತನೆಯನ್ನು ಮಾಡೋ ಕಾಲಕ್ಕೆ ಕೃಷ್ಣನನ್ನು ಅವತಾರ ಅಂತ ಹೇಳಿ ಕರೀತಿದ್ದಾರೆ. ಅವತರತಿ ಇತಿ ಅವತಾರ. ತನ್ನ ನಿರ್ಗುಣತ್ವದಿಂದ ನಮಗೆ ಸುಲಭವಾಗಿ ವಿದ್ಯೆಯನ್ನು ತಿಳಿಸಿಕೊಡ್ಲಿಕ್ಕಾಗಲಿ, ವಿಶ್ವವನ್ನು ರಕ್ಷಣೆ ಮಾಡಲಿಕ್ಕಾಗಲಿ ತನ್ನ ಸ್ಥಿತಿಯಿಂದ ಕೆಳಗಿಳಿದು ಬಂದಿದ್ದಾನೆ. ತನ್ನ ಸ್ಥಿತಿ ನಿರ್ಗುಣ, ನಿರಾಕಾರ, ನಿರ್ವಿಕಾರ, ಸಚ್ಚಿತ್ ಆನಂದ ಸ್ವರೂಪ. ಇದು ತಿಳಿಯೋದಿಲ್ಲ ಅಂಥೇಳಿ ನಾವು ಅಂದ್ಕೊಂಡಾಗ ವ್ಯಾಸ ಭಗವಾನರ ಒಂದು ಕೃತಿ, ಮೇರು ಕೃತಿ, ಕೃಷ್ಣನನ್ನು ಅವತಾರಿ ಪುರುಷ ಅಂತ ಕರೆದಿದ್ದಾರೆ. ಅಷ್ಟೇ ಅಲ್ಲ, 4ನೇ ಅಧ್ಯಾಯಕ್ಕೆ ನಾವು ಹೋಗಿವಿ ಅಂತ ಹೇಳಿದರೆ ಅಲ್ಲಿ ಕೂಡ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಏನಂತೇಳಿ, ಅವತಾರ. ಬಹೂನಿಮೆ ವ್ಯತೀತಾನಿ ಜನ್ಮಾನಿ ಹೇ ಅರ್ಜುನ ತವ, ನಿಂದು ಮತ್ತು ನಂದು. ಅನೇಕ ಜನ್ಮಗಳು ಆಗಿ ಹೋಗಿದೆ, ಅವೆಲ್ಲವೂ ನನಗೆ ಗೊತ್ತಿದೆ, ನಿನಗೆ ಯಾವುದೂ ನೆನಪಿಲ್ಲ, ಯಾವುದೂ ಗೊತ್ತಿಲ್ಲ ಅನ್ನುವಂಥ ಆ ವಿಚಾರದಲ್ಲಿ ತನ್ನ ಸ್ವರೂಪದ ಅಸ್ತಿತ್ವವನ್ನು ತಿಳಿಸ್ಕೊಡೋ ಸಮಯದಲ್ಲಿ ಅಲ್ಲಿ ಅವತಾರ ಅನ್ನುವಂಥ ಶಬ್ದದಿಂದ ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಯಾರು? ವೇದ ಮಹರ್ಷಿ, ವೇದವ್ಯಾಸರು. ಇಂತಹ ಈ ಭಗವಂತನ ವಿಚಾರ ಅನ್ನುವಂಥದ್ದೇನಿತ್ತು, ಭಗವದ್ಗೀತಾ ಅನ್ನುವಂಥದ್ದು ಏನು ನಾವು ನಿನ್ನೆ ನೋಡಿದ್ವಿ. ಭಗ ಶಬ್ದದಲ್ಲಿ 6 ಗುಣಗಳು, 6 ಅಂಶಗಳು ಸಮಗ್ರವಾಗಿ ಇದ್ದರೆ ಅವನಿಗೆ ಭಗವಂತ ಅಂತ ಕರಿತೀವಿ. ಕನ್ನಡದಲ್ಲಿ ಭಗವಂತ, ಅದೇ ಇಲ್ಲಿ ಬಂದಾಗ ಭಗವಂತನ ಗೀತಾ ಅಂತ ಹೇಳಿರೋದ್ರಿಂದ ಭಗವತ್ ಗೀತಾ, ಭಗವದ್ಗೀತಾ ಅಂತ ಹೆಸರು ಬಂದಿದೆ. ಗೀತಾ ಅಂತ ಹೇಳಿದ ಕೂಡಲೇ ನಮಗೆ ಬರೀ ಇದು ಭಗವದ್ಗೀತಾ ಮಾತ್ರ ಅಲ್ಲ, ಅನುಗೀತಾ, ಉತ್ತರಗೀತಾ, ಉದ್ಧವಗೀತಾ, ಕಾಮಗೀತಾ, ಹಂಸಗೀತಾ, ಸಿದ್ಧಗೀತಾ, ಹೀಗೆ ಅನೇಕ ಗೀತೆಗಳು ಬಂದಿದ್ದಾವೆ. ಈ ಎಲ್ಲ ಗೀತೆಗಳು ಬಂದರೂ ಕೂಡ ಭಗವದ್ಗೀತೆ ಎಷ್ಟು ಪ್ರಚಾರವಾಗಿದೆಯೋ, ಎಷ್ಟು ಪ್ರಚುರವಾಗಿದೆಯೋ, ಎಷ್ಟು ಜ್ಞಾನ ಭಂಡಾರವಾಗಿದೆಯೋ ಅಷ್ಟು ಮಿಕ್ಕರು ಯಾವುದೂ ಪ್ರಚಲಿತವಾಗಲಿಲ್ಲ. ಹೀಗಾಗಿ ಈ ಭಗವದ್ಗೀತೆಗೆ ನಾವು ಉತ್ತಮವಾಗಿರುವಂತಹ, ಉನ್ನತವಾಗಿರುವಂತಹ ಸ್ಥಾನ ಕೊಟ್ಟು ನಿಲ್ಲಿಸಿದ್ದಾರೆ. ನಾವು ಅದನ್ನು ಒಪ್ಕೋಬೇಕಾಗತ್ತೆ. ಯಾವ ರೀತಿಯಾದ ಉನ್ನತ ಸ್ಥಾನ? ಅದು ಪ್ರಮಾಣ. ಯಾವುದಕ್ಕೆ ಪ್ರಮಾಣ? ಜ್ಞಾನ ಸಾಧನ ಅನ್ನುವಂಥ ಪ್ರಮಾಣ. ಯಾವುದಕ್ಕೆ ಸರ್ ಪ್ರಮಾಣ? ಮೋಕ್ಷಕ್ಕೆ ಪ್ರಮಾಣ. ಮೋಕ್ಷಕ್ಕೆ ಶ್ರುತಿಯು ಹೇಳಲ್ಪಡ್ತಾ ಇದೆ. ಶ್ರುತಿ ಹೇಳ್ತಾ ಇದೆ ಏನಂಥೇಳಿ, ಮೋಕ್ಷವು ಅಜ್ಞಾನದ ಒಂದು ಚಿಂತನೆಯಿಂದ ಬಿಡುಗಡೆ ಅನ್ನುವಂಥ ಶಬ್ದ ಇರೋದ್ರಿಂದ ಮೋಕ್ಷ ಶಬ್ದವು ಸ್ವತಂತ್ರವಾದ ಶಬ್ದವಲ್ಲ.
ಓಕೆ, ಮೋಕ್ಷವು ಯಾವತ್ತಿಗೂ ಕೂಡ ಬಿಡುಗಡೆ ಅನ್ನುವಂಥ ಶಬ್ದದ ಹೇಳ್ತಾ ಇದ್ದಂತೆಯೇ ಏತರಿಂದ ಬಿಡುಗಡೆ ಅಂತ ಕೇಳಿಬಿಡ್ತೀವಿ. ಹಾಗಾದರೆ ಮೋಕ್ಷ ಶಬ್ದ ಅದನ್ನು ಅವಲಂಬಿಸಿಕೊಂಡಿದೆ. ಅದು ದುಃಖದಿಂದ ಬಿಡುಗಡೆ ನೋಡಿದ್ವಿ, ಅಜ್ಞಾನದಿಂದ ಬಿಡುಗಡೆ ನೋಡಿದ್ವಿ, ಸಾವಿನಿಂದ ಬಿಡುಗಡೆ ನೋಡಿದ್ವಿ. ಈ ರೀತಿಯಾಗಿ ಬಿಡುಗಡೆಯ ವಿಷಯವಾಗಿ ನಮಗೆ ಮೋಕ್ಷ ಶಬ್ದ ಇದೆ. ಹೀಗಾಗಿ ಈ ಮೋಕ್ಷ ಶಬ್ದ ನಾವು ಏನು ಚಿಂತನೆ ಮಾಡಬೇಕು ಅಂತ ಹೇಳಿದ್ರೆ, ಈ ಏನು ಭಗವದ್ಗೀತಾ ಅನ್ನುವಂಥ ಈ ಶಬ್ದದ ಮೂಲಕ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಇದರ ವಸ್ತು ಏನು ಅಂತ ಹೇಳಿದ್ರೆ, ಅರ್ಥಾತ್ ಯಾವುದೇ ಒಂದು ಟೆಕ್ಸ್ಟ್ ನಾವು ತಗೊಳ್ಳೋ ಕಾಲಕ್ಕೆ ಆ ಟೆಕ್ಸ್ಟ್ನಲ್ಲಿ ಅಂದರೆ ಆ ಗ್ರಂಥದಲ್ಲಿ ನಮಗೆ ಮೊಟ್ಟ ಮೊದಲು ಹೇಳುವಂಥದ್ದು ಏನಂದರೆ ಅದರ ವಿಷಯ ಏನು, ವಾಟ್ ಈಸ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದಿಸ್ ಟೆಕ್ಸ್ಟ್ ಅಂತ ಕೇಳಿಬಿಡ್ತೀವಿ ಇಂಗ್ಲೀಷ್ನಲ್ಲಿ. ಏತಸ್ಯ ಗ್ರಂಥಸ್ಯ ವಿಷಯಂ ಕಿಮಸ್ತಿ, ಈ ಗ್ರಂಥದ ವಿಷಯ ಏನಿದೆ ಅಂತ ಕೇಳ್ತೀವಿ. ಈ ವಿಷಯ ಭಗವದ್ಗೀತೆಯ ವಿಷಯ ಎರಡಿದೆ. ಒಂದು ಕರ್ಮಪರವಾದ ಜೀವನ, ಕರ್ಮ ಜೀವನ. ಇನ್ನೊಂದು ಸನ್ಯಾಸ ಜೀವನ. ಹಾಗಾದರೆ ಕರ್ಮ ಜೀವನದಲ್ಲಿ ಏನು ಬರ್ತದೆ ಅಂತ ಹೇಳಿದ್ರೆ, ಕರ್ಮಯೋಗವನ್ನು ಹೇಳ್ತಾ ಇರೋದ್ರಿಂದ, ಅರ್ಥಾತ್ ಯೋಗ ಬುದ್ಧಿಯಿಂದ ಕರ್ಮವನ್ನು ಮಾಡುವುದು ಅನ್ನುವಂತಹ ವಿಚಾರವನ್ನು ಹೇಳೋದ್ರಿಂದ ಈ ಭಗವದ್ಗೀತೆಗೆ ಯೋಗಶಾಸ್ತ್ರ ಅಂತ ಕರೆದಿದ್ದಾರೆ. ಅದೇ ಸ್ವರೂಪದ ಜ್ಞಾನವನ್ನು ಕೊಡುವುದರ ಆ ದೃಷ್ಟಿಕೋನದಿಂದ ನೋಡಿದಾಗ ಸನ್ಯಾಸ ಜೀವನ ಅಂತ ಕರಿತಿದ್ದೀವಿ. ಆ ಸನ್ಯಾಸ ಜೀವನದಲ್ಲಿ ಪ್ರವೃತ್ತಿ ಇರೋದಿಲ್ಲ, ನಿವೃತ್ತಿ ಇರ್ತದೆ. ಹೀಗಾಗಿ ಭಗವದ್ಗೀತೆಯ ವಿಷಯವು ಎರಡು ರೀತಿ ಇದೆ. ಒಂದು ಪ್ರವೃತ್ತಿ ಮಾರ್ಗ, ಇನ್ನೊಂದು ನಿವೃತ್ತಿ ಮಾರ್ಗ. ಪ್ರವೃತ್ತಿ ಮಾರ್ಗದಲ್ಲಿ ನಮಗೆ ನನ್ನನ್ನು ನಾನು ನನಗಿಂತ ಅನ್ಯವಾದ ವಿಷಯದಲ್ಲಿ ತೊಡಗಿಸ್ಕೊಳ್ತೀನಿ. ಪ್ರಪಂಚ ಅನ್ನುವಂತಹ ವಿಷಯದಲ್ಲಿ ತೊಡಗಿಸ್ಕೊಂಡು ಆ ವಿಷಯದ ಜೊತೆಗೆ ಸಂಬಂಧ ಬೆಳೆಸ್ಕೊಂಡು ದ್ವಂದ್ವಗಳನ್ನು ನಾನು ಅನುಭವಿಸ್ತಾ ಇರ್ತೇನೆ. ಆ ದ್ವಂದ್ವಗಳಲ್ಲಿ ಕೆಲವು ನನಗೆ ಇಷ್ಟವಾದದ್ದು ಇರ್ತದೆ, ಕೆಲವು ನನಗೆ ಇಷ್ಟವಲ್ಲದ್ದು ಅನಿಷ್ಟವಾದದ್ದು ಇರ್ತದೆ. ಯಾವಾಗ ಅನಿಷ್ಟವಾದದ್ದು ಬರ್ತದೆ ಅದು ಬೇಡ ಅಂತ ಹೇಳ್ಬಿಡ್ತೀನಿ, ಇಷ್ಟವಾದದ್ದು ಬಂದರೆ ಇರಲಿ ಅಂತ ಹೇಳ್ತೀನಿ. ಈ ಪ್ರಕಾರವಾಗಿ ವ್ಯವಹಾರದ ಅರ್ಥಾತ್ ಪ್ರವೃತ್ತಿ ಮಾರ್ಗದಲ್ಲಿ ಇಷ್ಟ ಅನಿಷ್ಟಗಳ ಸಂಯೋಜನೆ ಇರ್ತದೆ. ಆ ಇಷ್ಟ ಅಯಿಷ್ಟಗಳಿಂದಾಗಿ ಏನಾಗ್ಬಿಡ್ತದೆ, ರಾಗದ್ವೇಷ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಲ್ಲವೂ ಬಂದ್ಬಿಡ್ತವೆ. ಹೀಗಾಗಿ ಏನು ಪ್ರವೃತ್ತಿ ಮಾರ್ಗದಲ್ಲಿ ಅನಿಷ್ಟಕರವಾದಂತಹ ಚಿಂತನೆಯು ಆ ಅನಿಷ್ಟಕರವಾದ ಚಿಂತನೆಯಲ್ಲಿ ತೊಡಗಿಸಿಕೊಂಡು ಸಾಕಾಗಿದ್ದೀನಿ ಅಂಥೇಳಿ ಅವನಿಗೆ ಅನ್ನಿಸ್ತದೋ ಅಂಥವನಿಗಾಗಿ ಮುಂದಿನ ಭಾಗ ಅದಕ್ಕೆ ಜ್ಞಾನ ಭಾಗ ಅಂತ ಕರಿತಾ ಇದ್ದಾರೆ. ಸೊ ಮೊದಲನೇ ಭಾಗ ಕರ್ಮಪರವಾದ ಭಾಗ, ಎರಡನೇದು ಜ್ಞಾನಪರ. ಇನ್ನು ಈ ಕರ್ಮಯೋಗವು ಬಂದು ಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೆ ಅತ್ಯಂತಿಕವಾಗಿ ಬೇಕಾಗಿರುವಂತಹ ಅರ್ಹತೆಯನ್ನು ತಂದುಕೊಡೋದ್ರಿಂದ ಕರ್ಮಯೋಗವನ್ನು ಕೂಲಂಕುಷವಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಭಗವದ್ಗೀತೆಯಲ್ಲಿ. ಅಲ್ಲಲ್ಲಿ ನಮಗೆ ಭಕ್ತಿಯೋಗ ಅನ್ನುವಂಥದ್ದು ಕೇಳಿ ಬರ್ತದೆ. ಆ ಭಕ್ತಿಯೋಗದಲ್ಲಿ ಭಕ್ತಿ ಪ್ರಾಧಾನ್ಯ ಅಂತ ನಾವು ಅನ್ಕೋತೀವಿ. ಆ ಭಕ್ತಿ ಪ್ರಾಧಾನ್ಯತೆ ಅನ್ನುವಂಥ ಶಬ್ದದಲ್ಲಿ ಭಕ್ತಿ ಅನ್ನುವಂಥ ಶಬ್ದವು ಕೂಡ ಕರ್ಮಯೋಗದ ಅಂಗವಾಗಿಯೇ ಇರ್ತದೆ. ಅರ್ಥಾತ್ ಯಾವಾಗ ನಾನು ಭಕ್ತಿಯಿಂದ ಆ ಪರಮಾತ್ಮನನ್ನು ಪೂಜಿಸ್ತಾ ಇರ್ತೇನೆ, ಅಲ್ಲಿ ನನ್ನ ಭಾವ ಇರೋದಿಲ್ಲ, ಪರಮಾತ್ಮನ ಭಾವ ಇರ್ತದೆ. ಕರ್ಮಯೋಗದ ಶಬ್ದದ ಅರ್ಥ ಏನು? ಈಶ್ವರ ಅಸ್ತಿತ್ವವನ್ನು ಸ್ವೀಕಾರ ಮಾಡಿ ಅವನಿಂದ ಬರುವಂತಹ ಫಲ ಅನ್ನುವಂಥ ರೀತಿಯಲ್ಲಿ ಪ್ರಸಾದ ಬುದ್ಧಿಯಿಂದ ಮಾಡ್ತೀನಿ. ಹಾಗಾದರೆ ಅಲ್ಲಿ ಕರ್ತೃತ್ವ ಇಲ್ಲ, ಫಲದಲ್ಲಿ ಭೋಕ್ತೃತ್ವ ಇಲ್ಲ. ಕರ್ಮಯೋಗದಲ್ಲಿ ಕರ್ಮ ಮಾಡುವ ನಾನು, ಆದರೆ ಮಾಡುವುದರಲ್ಲಿ ಅವನ ಕರ್ಮ ಅಂತ ಮಾಡ್ತಾ ಇರ್ತೇನೆ. ಆದ್ದರಿಂದ ನಾವು ಏನು ವಿಚಾರ ಮಾಡ್ತೀವಿ, ನಂದಿಲ್ಲ ಅಂತ ಹೇಳ್ಬಿಡ್ತೀವಿ. ಎಲ್ಲಿ ನಂದಿಲ್ಲ ಅಂತ ಹೇಳ್ತೀಯೋ ಅಲ್ಲಿ ಕರ್ತೃತ್ವ ಭಾವವಿಲ್ಲ ಅಂತ ಅರ್ಥ.
ನಾ ಮಾಡುವವನು ನನ್ನಿಂದಲೇ ಆಗ್ತದೆ ಈ ಭಾವನೆ ಇಲ್ಲ. ಸರ್ವವೂ ಪರಮಾತ್ಮನದೇ ಅನ್ನುವ ರೀತಿಯಲ್ಲಿ ಚಿಂತನೆ ಮಾಡೋದ್ರಿಂದ ನಮಗೆ ಏನಾಗುತ್ತಪ್ಪ, ಅಲ್ಲಿ ಅಸ್ತಿತ್ವ ಬುದ್ಧಿಯಿಂದ ಯಾರ್ದು ಪರಮಾತ್ಮನ ಅಸ್ತಿತ್ವ ಬುದ್ಧಿಯಿಂದ ನನ್ನ ಕರ್ತೃತ್ವವು ಅನ್ನುವಂಥದ್ದು ಪಕ್ಕಕ್ಕೆ ಹೋಗ್ಬಿಡ್ತದೆ. ಕರ್ಮವು ನಾನು ಮಾಡಿದರೆ ಫಲ ನಂದು ಅಂತ ಹೇಳ್ಬೋದು. ಈಶ್ವರನ ಕರ್ಮ, ಆದ್ದರಿಂದ ಫಲ ಯಾರ್ದು? ಈಶ್ವರನದೇ ಫಲ. ಆ ಈಶ್ವರನು ಕೊಟ್ಟ ಫಲವನ್ನು ನಾನು ನನ್ನ ಫಲ ಅಂತ ಸ್ವೀಕರಿಸಿದೆ, ಅವನ ಫಲ ಅಂತ ಸ್ವೀಕರಿಸಿದ್ದೆ. ಆದರೆ ಅದಕ್ಕೆ ಪ್ರಸಾದ ಅಂತ ಕರೀತಾ ಇದ್ದಾರೆ. ಹಾಗಾದರೆ ಯೋಗ ಬುದ್ಧಿಯಿಂದ ಕರ್ತೃತ್ವ, ಪ್ರಸಾದ ಬುದ್ಧಿಯಿಂದ ಭೋಕ್ತೃತ್ವ ಎರಡೂ ಕೂಡ ಅಲ್ಲಿ ಪಕ್ಕಕ್ಕೆ ಹೋಗ್ಬಿಟ್ಟಿರ್ತದೆ. ಆದ್ದರಿಂದ ಇದು ಕರ್ಮಯೋಗವೇ. ಭಕ್ತಿಯೂ ಕರ್ಮಯೋಗದ ಒಂದು ಅಂಗವೇ. ನಾನು ಹಠಯೋಗ ಮಾಡ್ತೀನಿ ಸರ್ ಕೆಲವರು ಹೇಳ್ತಾರೆ, ಅದು ಕೂಡ ಯೋಗ ಬುದ್ಧಿಯಿಂದ ಮಾಡ್ತಾ ಇದೆಯಾ, ಆದ್ದರಿಂದ ಅದು ಕೂಡ ಕರ್ಮಯೋಗವೇ. ಈ ಪ್ರಕಾರ ನಮಗೆ ಭಗವದ್ಗೀತೆಯ ವಿಷಯವು 18 ಅಧ್ಯಾಯಗಳಲ್ಲಿ 18 ಯೋಗಗಳು ಅನ್ನುವಂಥ ಶಬ್ದ ಬಂದಿದ್ದರೂ ಕೂಡ ತಾತ್ಪರ್ಯ ಏನು ಅಂತ ಹೇಳಿದ್ರೆ, ಕರ್ಮಯೋಗದ ಚಿಂತನೆಯಿಂದ ನಾನು ಅಂತಃಕರಣವನ್ನು ರೆಡಿ ಮಾಡಿಕೊಂಡು ಆ ಶುದ್ಧ ಅಂತಃಕರಣದಲ್ಲಿ ಜ್ಞಾನಪರವಾಗಿರುವಂತಹ ಆ ಜ್ಞಾನ ಮಾರ್ಗವನ್ನು ಹೋಗಿ ಮೋಕ್ಷವನ್ನು ಪಡ್ಕೊಳ್ಳೋದಿದೆ. ಆದ್ದರಿಂದ ಈ ಎರಡೂ ಮಾರ್ಗಗಳು ಕೂಡ ಒಂದೇ ಒಂದನ್ನು ಕೊಡ್ತಾ ಇದೆ, ಅದು ಜ್ಞಾನ. ಆ ಜ್ಞಾನದಿಂದ ನಾನು ಬಿಡುಗಡೆಯನ್ನು ಹೊಂದುತ್ತೇನೆ ಅಂತೇಳಿ ಪ್ರಾರಂಭದಲ್ಲಿ ಅಂದರೂ ಕೂಡ ಭಗವದ್ಗೀತೆಯಲ್ಲಿ ಅಭ್ಯಾಸ ಮಾಡ್ತಾ ಮಾಡ್ತಾ ಗೊತ್ತಾಗ್ಬಿಡ್ತದೆ, ನಾನು ಬಿಡುಗಡೆ ಹೊಂದುವವನಲ್ಲ, ನಾನು ಮುಕ್ತನೇ ಇದ್ದೀನಿ ಅಂತ ನಾನು ಗುರುತಿಸ್ಬಿಡ್ತೀನಿ. ಈ ವಿಚಾರವನ್ನು ಕೂಲಂಕುಷವಾಗಿ ನಿಧಾನವಾಗಿ ವಿವರಣವನ್ನು ನಾವು ಮಾಡ್ತಾ ಹೋಗೋಣಂತೆ. ಆ ವಿಚಾರವನ್ನು ಇಲ್ಲಿ ತಗೊಂಡು, ಹಾಗಾದರೆ ಈ ರೀತಿಯಾಗಿ ಸನ್ಯಾಸ ಜೀವನ ಮತ್ತು ಕರ್ಮ ಜೀವನ ಎರಡೂ ಕೂಡ ಈ ಭಗವದ್ಗೀತೆಯಲ್ಲಿ ನಮಗೆ ತಿಳಿಸಲ್ಪಟ್ಟಿದೆ. ಅರ್ಥಾತ್ ಯಾವಾಗ ಕರ್ಮಜೀವನ ಅಂತ ಹೇಳ್ತೀನಿ, ನನ್ನ ವಿಶ್ವದ ಪ್ರಪಂಚದ ಜೊತೆಗಿನ ಸಂಬಂಧಗಳು ಏನಿದಾವೋ ಆ ಸಂಬಂಧಗಳ ಒಪ್ಪಿಕೊಳ್ಳುವ ಸಮಯದಲ್ಲಿ ನಾ ಹೇಗಿರಬೇಕು ಅನ್ನುವಂಥದ್ದನ್ನು ಪ್ರತಿಪಾದನೆ ಮಾಡೋದು ಕರ್ಮಯೋಗ. ಹೀಗೆ ಕರ್ಮಯೋಗ ಮತ್ತು ಜ್ಞಾನಯೋಗ. ಕರ್ಮಯೋಗಿಯು ಬ್ರಹ್ಮಾನ್ವೇಷಣೆಗೆ ಬೇಕಾಗಿರುವಂತಹ ಚಿತ್ತವನ್ನು ಪಡ್ಕೊಳ್ತಾನೆ. ಸನ್ಯಾಸಿಯು ಆ ಚಿತ್ತದಿಂದ, ಅದೇ ಚಿತ್ತ ಮತ್ತೆ ಎರಡನೇರನಲ್ಲ, ಅವನೇ ಆ ಶುದ್ಧ ಅಂತಃಕರಣದಿಂದ ಸ್ವರೂಪದ ಜ್ಞಾನವನ್ನು ಪಡ್ಕೊಳ್ತಾನೆ. ಆ ಜ್ಞಾನದ ಚಿಂತನೆಯೇ ಎರಡನೇದು ಜ್ಞಾನ. ಇದನ್ನು ನಮಗೆ ಪ್ರತಿಯೊಂದು ಅಧ್ಯಾಯದ ಕೊನೆಗೆ ಹೇಳುವಂತಹ ಸಮಾಪ್ತಿ ಮಾಡುವಂತಹ ಸಮಯದಲ್ಲಿ ಬರ್ತದೆ. ಏನಂಥೇಳಿ, ಓಂ ತತ್ಸತ್ ಇದೆ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಮ್ ಯೋಗಶಾಸ್ತ್ರ. ನೋಡಿ, ಬ್ರಹ್ಮವಿದ್ಯಾ ಯೋಗಶಾಸ್ತ್ರ. ಎಲ್ಲಿ ಬ್ರಹ್ಮವಿದ್ಯಾ ಅಂತ ಹೇಳ್ತೀರಿ, ಅದು ಸನ್ಯಾಸ ಜೀವನದ ಉದ್ದೇಶ. ಅದನ್ನು ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಕರ್ಮಯೋಗ, ಯೋಗಶಾಸ್ತ್ರ. ಹೀಗಾಗಿ ಯೋಗಶಾಸ್ತ್ರವು ನನ್ನನ್ನು ಬ್ರಹ್ಮವಿದ್ಯೆಯನ್ನು ಪಡೆದುಕೊಳ್ಳಲಿಕ್ಕೆ ಬೇಕಾಗಿರುವಂತೆ ಸಿದ್ಧಪಡಿಸಿಬಿಡ್ತದೆ. ತಸ್ಮಾತ್ ಅದು ಕೂಡ ಭಗವದ್ಗೀತೆಯ ವಿಷಯವೇ. ಹೀಗೆ ಭಗವದ್ಗೀತೆಯಲ್ಲಿ ಬ್ರಹ್ಮವಿದ್ಯೆಯಲ್ಲಿ ಏನಿದೆ ಸರ್ ಅಂದರೆ, ಬ್ರಹ್ಮವಿದ್ಯೆ ಅಂದರೆ ಏನು ಸರ್ ಅಂತ ನೆಕ್ಸ್ಟ್ ಪ್ರಶ್ನೆ ಕೇಳ್ತೀವಿ. ಆವಾಗ ಉತ್ತರ ಕೊಡ್ತಿದ್ದಾರೆ, ಅಲ್ಲಿ ಬ್ರಹ್ಮನ ಬಗೆಗಿನ ಜ್ಞಾನ. ಬ್ರಹ್ಮವಿದ್ಯಾ ಅಂದರೆ ಬ್ರಹ್ಮನ ಬಗೆಗಿನ ಜ್ಞಾನ. ಬ್ರಹ್ಮ ಅಂದರೆ ಏನು ಸರ್? ಈಶ್ವರ. ನೋಡಿ, ಬ್ರಹ್ಮ ಅಂದರೆ ಈಶ್ವರ ಅಥವಾ ಭಗವಂತ ಅಂದರೆ ಏನು ಅಂತ ಕೇಳಬೇಕೀಗ. ಬ್ರಹ್ಮ ಅಂದರೆ ಏನು ಅಂತ ಕೇಳಬೇಕು. = ನಾವಿನ್ನೂ ಪ್ರಾರಂಭದಲ್ಲಿದ್ದೀವಿ. ಈಶ್ವರ ಅಂದರೆ ಏನು? ಇಲ್ಲಿ ನಮಗೆ ಪೂಜ್ಯ ಸ್ವಾಮೀಜಿಯವರು ಶಬ್ದ ಬಹಳ ಮುಖ್ಯವಾದದ್ದು ಕೊಡ್ತಾರೆ. ದೇವರಂದರೆ ಯಾರು ಅಂತ ಕೇಳಬೇಡಿ. ಯಾರು ಅಂದರೆ ಸಾವಿರಾರು ಸಿಗ್ತಾವೆ, ಕೋಟಿಗಟ್ಟಲೆ ಸಿಗ್ತವೆ. ನಿನ್ನೆ ನೋಡಿದ್ವಲ್ಲ, ನೀನು ಇದೆಯಾ? ಹಾಂ, ಇದ್ದೀನಿ ಸರ್. ಹಾಗಾದ್ರೆ ನೀನು ಯಾರು? ಮಜಾ ನೋಡಿ, ನೀನು ಇದೆಯಾ ಅಂತ ಕೇಳಿದ್ರೆ ಒಂದು ಆನ್ಸರ್, ನೀನು ಯಾರು ಅಂತ ಹೇಳಿದ್ರೆ 1000 ಆನ್ಸರ್ ಸಿಗ್ತಾವೆ. ಒಬ್ಬೊಬ್ಬರು ಒಂದೊಂದು ರೀತಿ ಮಾತಾಡ್ತಾರೆ. ಹಾಗೆ ದೇವರು ಯಾರು ಅಂದರೆ 3 ಕೋಟಿ ದೇವತೆಗಳು ಅಂತ ಹೇಳ್ಬಿಡ್ತೀವಿ.
ಆದರೆ ದೇವರು ಏನು ಅಂತ ಹೇಳಿದಾಗ ಆ ಸಂಖ್ಯಾ ಏನಾಗ್ಬಿಡ್ತದೆ, ಎಲ್ಲ ಬಿಡಿಸಿ 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 ನೋಡಿದಾಗ ಏಕಮೇವ ಅದ್ವಿತೀಯ ಪರಮಾತ್ಮ ಅಂತ ಗೊತ್ತಾಗತ್ತೆ. ಆ ಪರಮಾತ್ಮನು ತತ್ವತಃ ನಿನ್ನ ಸ್ವರೂಪವೇ ಇದೆ ಅಂತ ತೋರಿಸ್ಕೊಡುವಂತಹ ಜ್ಞಾನವಿದ್ಯಾ, ಆತ್ಮವಿದ್ಯಾ, ಬ್ರಹ್ಮವಿದ್ಯಾ ಇದು ಭಗವದ್ಗೀತಾ. ಇದು ಪ್ರಮಾಣ ಅಂತ ಯಾಕೆ ಸ್ವೀಕಾರ ಆಯ್ತು ಸರ್? ನಿನ್ನೆ ನೋಡಿದ್ವಿ. ಏಕೆಂತ ಹೇಳಿದರೆ ಶ್ರುತಿ ಹೇಳಿದ್ದನ್ನೇ ಪ್ರತಿಪಾದನೆ ಮಾಡ್ತದೆ. ಶ್ರುತಿ ಹೇಳಿದ್ದನ್ನು ಪ್ರತಿಪಾದನೆ ಮಾಡದೆ ತನ್ನ ಸ್ವಂತದ್ದು ಏನಾದರೂ ಹೇಳಿದ್ದೆ ಆದರೆ ವ್ಯಾಸ ಭಗವಾನ್ ರಚನೆ ಮಾಡ್ತಾ ಇದ್ದಿದ್ದಿಲ್ಲ, ಕೃಷ್ಣರು ಭಗವದ್ಗೀತೆ ಹೇಳ್ತಾ ಇದ್ದಿದ್ದಿಲ್ಲ, ಆಚಾರ್ಯ ಶಂಕರರು ಭಾಷ್ಯ ಬರಿತಾ ಇದ್ದಿದ್ದಿಲ್ಲ. ಇವೆಲ್ಲ ಆಗ್ತಾ ಇದೆ, ಆಗಿದೆ ಅಂತ ಹೇಳಿದರೆ ಅದರ ತಾತ್ಪರ್ಯನು? ಶ್ರುತಿಯಲ್ಲಿ ಹೇಳಿರುವ ವಿಷಯವನ್ನೇ ಇಲ್ಲಿ ಹೇಳಿದ್ದಾರೆ. ಸರ್ವ ವಿಷಯಗಳ ಸಾರ ಮುಂದೆ ಹೇಳ್ತಾರೆ, ಆಚಾರ್ಯರು ಹೇಳ್ತಾರೆ. ತದಿದಂ ಗೀತಾಶಾಸ್ತ್ರಂ ಸರ್ವ ವೇದಾಂತ ಸಾರ ಸಂಗ್ರಹಭೂತಂ ಇತ್ಯಾದಿಯಾಗಿ ತಮ್ಮ ಭಾಷ್ಯದಲ್ಲಿ ಬರೀತಾರೆ. ಏನು ಹೇಳ್ತಿದ್ದಾರೆ? ಇದಂ ತತ್ ತತ್ ಇತಿ ಸತ್ಯಂ. ಆ ಸತ್ಯವಸ್ತು ಯಾವುದು? ಮೋಕ್ಷದ ವಿಚಾರದಲ್ಲಿ ಯಾವ ನೀನು ವಿದ್ಯೆಯನ್ನು ಕೇಳಿದ್ಯೋ, ಮೋಕ್ಷ ವಿದ್ಯೆಯನ್ನು, ಅದು ಇದಂ ಗೀತಾಶಾಸ್ತ್ರ ಈಸ್ಕೊಳ್ತೇನೋ. ಈ ಶಾಸ್ತ್ರದಲ್ಲಿ ಹೇಳಿರುವಂಥದ್ದು ಅಲ್ಲಿ ಹೇಳ್ಯಾರೆ. ಎಲ್ಲಿ? ಶ್ರುತಿಯಲ್ಲಿ ಹೇಳಿದ್ದಾರೆ. ಅಂತಹ ಶ್ರುತಿಯಲ್ಲಿ ಹೇಳಿರುವಂತಹ ವಿಚಾರವನ್ನೇ ಇಲ್ಲಿ ಹೇಳ್ತಾ ಇರೋದ್ರಿಂದ ಹೇಗೆ ಹೇಳ್ತದೆ ಸರ್ ಅಂತ ಹೇಳಿದ್ರೆ ಸೂಕ್ಷ್ಮವಾಗಿ ಹೇಳ್ತದೆ. ಎಷ್ಟು ರೀತಿಯಾದ ಶಾಖೆಗಳು ವೇದದಲ್ಲಿ, ಎಷ್ಟು ರೀತಿಯಾದ ವೇದಗಳ ಅದಕ್ಕೇನಂತಾರೆ ಅಂಗಗಳು, ಅಷ್ಟಷ್ಟು ರೀತಿಯಲ್ಲಿ ಕೂಡ ಉಪನಿಷತ್ತುಗಳಿದ್ದಾವೆ ಅಂತ ಹೇಳಿದ್ಮೇಲೆ ಅಷ್ಟೂ ಉಪನಿಷತ್ತುಗಳ ಸಾರ ಅಂತ ಹೇಳಿದ್ರೆ ಈ ಭಗವದ್ಗೀತಾ ಸುಲಭವಾಗಿ ತಿಳಿಯುವಂಥದ್ದು. ನಾವು ಸ್ವಲ್ಪ ಕಷ್ಟಪಡಬೇಕು ಅಂತ. ಉಪನಿಷತ್ತನ್ನು ಅಧ್ಯಯನ ಮಾಡೋದು ಕಷ್ಟವಾಗಿದೆ. ಅದೇ ತಾತ್ಪರ್ಯವನ್ನು ಸುಲಲಿತವಾಗಿ ನಮಗೆ ಅರ್ಥವಾಗುವಂತೆ ಹೇಳುವಂಥ ಈ ಭಗವದ್ಗೀತಾ ಏನದು ನೋಡಲಿಕ್ಕೆ 700 ಶ್ಲೋಕಗಳು ಮಾತ್ರ. ತಾತ್ಪರ್ಯವನ್ನು ನಮಗೆ ಸುಲಭವಾದ ರೀತಿಯಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರೆ ವಿನಃ ಶ್ರುತಿಯನ್ನು ಬಿಟ್ಟು ಏನೇನೋ ಮಾತಾಡ್ತಾ ಅಂತ ಇಲ್ಲವೇ ಇಲ್ಲ. ಹೀಗಾಗಿ ಈ ಭಗವದ್ಗೀತಾ ಅಥವಾ ಬ್ರಹ್ಮ ಶಬ್ದ, ಈ ಬ್ರಹ್ಮವಿದ್ಯಾ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ನೀಟಾಗಿ ಹೇಳ್ಬಿಡ್ತೀನಿ. ಒಂದು ಶಬ್ದ ಹೇಳ್ತೀನಿ. ಬ್ರಹ್ಮವಿದ್ಯಾ ಅಂದರೆ ಸತ್ಯದ ಬಗೆಗಿನ ಸತ್ಯದ ಬಗೆಗಿನ ಅರಿವು. ಸತ್ಯ ಏನು ಎನ್ನುವುದರ ಅರಿವು. ಹಾಗಾದರೆ ಸತ್ಯ ಏನು ಅಂತ ಹೇಳೋ ಕಾಲಕ್ಕೆ ಕೆಲವು ಪ್ರಶ್ನೆಗಳು ನಮ್ಮಲ್ಲಿ ಉಂಟಾಗ್ಬಿಡ್ತವೆ. ಏನು ಪ್ರಶ್ನೆಗಳು ಅಂತ ಹೇಳಿದ್ರೆ ಭಾಳ ಸುಂದರವಾಗಿರ್ತದೆ. ಬ್ರಹ್ಮ ಅಂದರೆ ಏನು? ಈಶ್ವರ ಅಂದರೆ ಏನು? ಭಗವಂತ ಅಂದರೆ ಏನು? ವಿಶ್ವ ಅಂದರೆ ಏನು? ವಿಶ್ವವನ್ನು ನೋಡುತ್ತಿರುವಂತಹ ಆ ವಿಶ್ವದಲ್ಲೇ ಒಬ್ಬಂಟಿಯಾಗಿದ್ದಂತಹ ನಾನು, ಈ ನಾನು ಏನು? ನನಗೂ ಈ ಜಗತ್ತಿಗೂ ಏನು ಸಂಬಂಧ ಇದೆ? ನನಗೂ ಈಶ್ವರನಿಗೂ ಏನು ಸಂಬಂಧ ಇದೆ? ಆ ಸಂಬಂಧದಲ್ಲಿ ನನಗೂ ಅವ್ರಿಗೂ ಬೇರೆ ಬೇರೆನೇ ಇದ್ದೀವೋ ಅಥವಾ ಅದರಲ್ಲಿ ಏನಾದರೂ ಸಾಮಾನ್ಯತೆ ಇದೆಯೋ ಇತ್ಯಾದಿಯಾಗಿ ಅನೇಕ ವಿಷಯಗಳು ನಮ್ಮ ತಲೆಯಲ್ಲಿ ಬಂದುಬಿಡ್ತದೆ. ಹೀಗಾಗಿ ಇಷ್ಟೆಲ್ಲ ವಿಷಯಗಳನ್ನು ಕೂಡ ನಾವು ಈ ಭಗವದ್ಗೀತೆಯಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಅಷ್ಟು ವಿಷಯಗಳು ಸಿಗ್ತದೆ. ಅರ್ಥೇನು? ಬ್ರಹ್ಮ ಅಂದ್ರೇನು ಸಿಗುತ್ತೆ, ಈಶ್ವರ ಅಂದ್ರೇನು ಸಿಗುತ್ತೆ, ಜೀವ ಅಂದ್ರೇನು ಸಿಗುತ್ತೆ, ವಿಶ್ವ ಅಂದ್ರೇನು ಸಿಗುತ್ತೆ, ಇವುಗಳ ಸಂಬಂಧ ಏನು ಸಿಗುತ್ತೆ. ಆ ಸಂಬಂಧವು ಅನೇಕತ್ವದಿಂದ ಕೂಡಿದೆಯೋ ಅಥವಾ ಏಕತ್ವದಿಂದ ಕೂಡಿದೆಯೋ ಅದು ಕೂಡ ಸಿಗುತ್ತೆ. ಎಲ್ಲ ವಿಷಯಗಳು ಕೂಡ ಇಲ್ಲಿ ನಮಗೆ ಸಿಗುತ್ತದೆ. ಅರ್ಥಾತ್ ಈ ಎಲ್ಲವುಗಳ ಅರ್ಥಾತ್ ಜೀವ, ಜಗತ್ತು, ಈಶ್ವರ ಇವುಗಳ ತಾತ್ಪರ್ಯವು ಭಿನ್ನ ಭಿನ್ನವೋ, ಸ್ವರೂಪವು ಭಿನ್ನ ಭಿನ್ನವೋ ಅಥವಾ ಸಮಾನವೋ ಅನ್ನುವಂಥದ್ದು ಕೂಡ ಪ್ರಶ್ನೆ ಬರ್ತದೆ. ಒಂದು ವೇಳೆ ಸಮಾನ ಇದ್ದರೆ ಹೇಗೆ ಸಮಾನ ನೋಡಬೇಕು? ಭಿನ್ನ ಭಿನ್ನವಾಗಿದ್ದರೆ ಅದು ಆ ಭಿನ್ನತೆಯು ಸರಿಯೋ ತಪ್ಪೋ ಅಂತ ನೋಡಬೇಕು. ಇದೆಲ್ಲ ಪೀಠಿಕೆಯಲ್ಲಿ ಕೊಟ್ಟಿದ್ವಿ. ನನ್ನ ಬಗ್ಗೆ ನನಗೆ ಏನೆಲ್ಲ ಕನ್ಕ್ಲೂಷನ್ಸ್, ನಿರ್ಧಾರಗಳಿದೆಯೋ ಅವೆಲ್ಲವೂ ಕೂಡ ವಿಚಾರಬದ್ಧವಾದ ವಿಚಾರಗಳು ಅಥವಾ ಆ ವಿಚಾರದಿಂದ ನಾನೇ ತೆಗೆದುಕೊಂಡಿರುವಂತಹ ನಿರ್ಣಯಗಳು.
ಅನ್ನುವಂತಹ ರೀತಿಯಲ್ಲಿ ನಿನ್ನೆ ಮೊನ್ನೆ ಕ್ಲಾಸ್ನಲ್ಲಿ ಮಾತಾಡಿದ್ವಿ. ಆ ಚಿಂತನೆಯನ್ನು ನಾವಿಲ್ಲಿ ಗುರುತಿಸಬೇಕಾಗ್ತದೆ. ಅಂದ್ರೇನು, ಅನೇಕತ್ವವು ಅಂತ ನಮಗೆ ಗೊತ್ತಿದೆ. ಗೊತ್ತಿದೆಯೋ ಅಥವಾ ಕಂಡಿದೆಯೋ? ಓಕೆ, ಗೊತ್ತಿದೆಯೋ ಕಂಡಿದೆಯೋ ಅಂತ ವಿಚಾರ ಮಾಡಿದ್ದೆ ಆದರೆ ನಮಗೆ ಗೊತ್ತಿದೆ ಅಂತ ನಾವು ಅನ್ಕೋತೀವಿ, ಕಂಡುಕೊಂಡಿಲ್ಲ. ಕಾಣಿಸಿದ್ದನ್ನು ಒಪ್ಕೊಂಡ್ಬಿಟ್ವಿ, ಕಂಡುಕೊಂಡಿಲ್ಲ ಅಂತ ಹೇಳ್ತಿದ್ದೀನಿ. ಚಿಂತನೆ ಮಾಡಲಿಲ್ಲ, ಏನು ಕಾಣಿದೆ ಅದು ಸತ್ಯ. ಈ ಪ್ರಕಾರವಾಗಿ ಜಗತ್ತಿನ ಸತ್ಯತೆ ಏನು, ನನ್ನ ಸತ್ಯತೆ ಏನು, ಈಶ್ವರನ ಸತ್ಯತೆ ಏನು, ಅರ್ಥಾತ್ ಸತ್ಯದ ಬಗೆಗಿನ ವಿಚಾರವೇ ಬ್ರಹ್ಮವಿದ್ಯಾ. ಈಗ ನೋಡ್ರಿ, ಆ ಸತ್ಯ ಶಬ್ದಕ್ಕೆ ಎಷ್ಟು ತೊಗೊಂಡು ಬಂದರು? ಜೀವ, ಜಗತ್, ಈಶ್ವರ ಅಂದರೆ ಏನು, ಅವರಲ್ಲಿರುವಂಥ ಸಂಬಂಧ ಅದು ಹೇಗಿರ್ತದೆ, ಭಿನ್ನವಾಗಿರ್ತದೋ ಅಭಿನ್ನವಾಗಿರ್ತದೋ, ಈ ಪ್ರಕಾರವಾಗಿ ಸರ್ವ ವಿಷಯಗಳ ಬಗೆಗಿನ ಸತ್ಯದ ವಿಚಾರವೇ ಏನದು, ಬ್ರಹ್ಮವಿದ್ಯಾ. ಹೀಗೆ ಬ್ರಹ್ಮವಿದ್ಯೆಯನ್ನು ಪಡ್ಕೊಳ್ಳಿಕ್ಕೆ ಅರ್ಹತೆ ಕರ್ಮಯೋಗದಿಂದಲೇ ಸಾಧ್ಯ ಅಂತ ಈಗ ನೋಡಿದ್ದೀವಿ. ಈ ಕರ್ಮಯೋಗದಿಂದಲೇ ಸಾಧ್ಯ ಅಂತ ಹೇಳಿದ್ದೆ. ಆದರೆ ಆವಾಗ ಮುಂದೆ ನಾವು ಚಿಂತನೆ ಮಾಡಬೇಕಾಗತ್ತೆ, ಆ ಕರ್ಮಯೋಗವು ಎಲ್ಲಿ ಬರ್ತದೆ ಸರ್? ನಿಧಾನವಾಗಿ ಹೋಗೋಣಂತೆ. ನಮ್ಮ ಜೀವನ ಪೂರ್ತಿ ಕರ್ಮಯೋಗವೇ, ಪ್ರತಿಯೊಬ್ಬರ ಜೀವನವೂ ಕೂಡ ಕರ್ಮಯೋಗವೇ. ಆದರೆ ಆ ಕರ್ಮಯೋಗದ ಜೀವನವನ್ನು ನಡೆಸ್ತಾ ಜೀವನದ ಉದ್ದೇಶವಾಗಿರುವಂತಹ ಮೋಕ್ಷವನ್ನು ಪಡಿತೀಯ, ಅದೇ ಸನ್ಯಾಸ ಜೀವನ. ಹೀಗೆ ಭಗವದ್ಗೀತೆಯಲ್ಲಿ ನಮಗೆ ಎರಡು ರೀತಿಯಲ್ಲಿ ಬಂದಿದೆ. ಯಾವುದದು? ಒಂದು ಕರ್ಮಯೋಗ ಮತ್ತು ಬ್ರಹ್ಮವಿದ್ಯಾ. ನಾವೆಲ್ಲ ಭಗವದ್ಗೀತೆಯನ್ನು ಸಾಕಷ್ಟು ಅಧ್ಯಯನ ಮಾಡಿದ್ದೀವಿ. ಅಂದ್ರೇನು, ಶ್ಲೋಕಗಳ ಪಠಣ, ಎಲ್ಲರೂ ಅಭಿಯಾನಗಳು ಅವು ಇವು ಅಂಥೇಳಿ ಎಲ್ಲರ ಬಾಯಲ್ಲೂ ಭಗವದ್ಗೀತಾ ಪುಸ್ತಕದ ಹೆಸರು, ಕೆಲವರಿಗೆ ಭಗವದ್ಗೀತೆ ಎಲ್ಲ ಶ್ಲೋಕಗಳು. ಅದರ ಜೊತೆಗೆ ಭಗವದ್ಗೀತೆಯನ್ನು ಪ್ರಾರಂಭ ಮಾಡಬೇಕಂತ ಹೇಳಿದ್ರೆ ಯಾವ ರೀತಿ ಮಾಡಬೇಕು ಅನ್ನುವಂತಹ ನಿಷ್ಠ ಕೂಡ ಹೇಳಿದ್ದಾರೆ. ಆ ನಿಷ್ಠೆಗಳನ್ನು ಚಿಂತನೆ ಮಾಡ್ಬೋದು. ಜೊತೆಗೆ ನಾವು ಭಗವದ್ಗೀತೆಯನ್ನು ಅಧ್ಯಯನ ಮಾಡೋ ಕಾಲಕ್ಕೆ ಏನೆಲ್ಲ ಅಧ್ಯಯನ ಮಾಡ್ಬೋದು ಅಂತ ಹೇಳಿದ್ರೆ, ಕೃಷ್ಣನು ಅರ್ಜುನನಿಗೆ ಯಾವ್ಯಾವ ಹೆಸರಿಂದ ಕರೆದ ಅನ್ನುವಂಥದ್ದು ಬರ್ತದೆ. ಅರ್ಜುನನು ಕೃಷ್ಣನಿಗೆ ಯಾವ್ಯಾವ ಹೆಸರುಗಳಿಂದ ಕರೆದ ಅದು ಬರ್ತದೆ. ಅರ್ಜುನನ ಶ್ಲೋಕಗಳು ಎಷ್ಟು ಅಂತ ಬರ್ತದೆ, ಕೃಷ್ಣನ ಶ್ಲೋಕಗಳು ಎಷ್ಟು ಬರ್ತದೆ, ಸಂಜಯನ ಶ್ಲೋಕಗಳು ಎಷ್ಟು ಅಂತ ಬರ್ತದೆ, ಧೃತರಾಷ್ಟ್ರನ ಶ್ಲೋಕಗಳು ಎಷ್ಟು ಅಂತ ಬರ್ತದೆ. ಹೀಗೆ ಎಲ್ಲವೂ ಪಾಂಡಿತ್ಯದ ವಿಚಾರದಲ್ಲಿ, ಜ್ಞಾನ ಆಧಾರಿತ ಪಾಂಡಿತ್ಯದ ವಿಚಾರದಲ್ಲಿ ಅನೇಕ ವಿಷಯಗಳು ಕೂಡ ಬರ್ತವೆ. ಅವಷ್ಟು ಕೂಡ ನಾವು ಒಂದೊಂದಾಗಿ ನಿಧಾನವಾಗಿ ಚಿಂತನೆ ಮಾಡ್ತಾ ಹೋಗೋಣಂತೆ. ಇಂತಹ ಈ ಗೀತೆಯನ್ನು, ಇಷ್ಟು ಉತ್ತಮವಾಗಿರುವಂತಹ ಗೀತೆಯನ್ನು ನಾವು ತಿಳ್ಕೊಳ್ಳಿಕ್ಕೆ ಈ ಗೀತೆಯಲ್ಲೇ ಒಂದು ಹಾಡಿದೆ, ಒಂದು ಶ್ಲೋಕ ಇದೆ, ಗೀತಾ ಸುಗೀತ ಕರ್ತವ್ಯ ಅಂಥೇಳಿ. ಕಿಂ ಅನ್ಯೈಹಿ ಅಂತ ಶಬ್ದ ಬರ್ತದೆ. ಸುಗೀತ ಏವ ಕರ್ತವ್ಯ, ಗೀತೆಯೇ ನನಗೆ ಕರ್ತವ್ಯ. ಕಿಂ ಅನ್ಯೈಹಿ ಶಾಸ್ತ್ರ ವಿಸ್ತರೈಹಿ ಅಂತ. ಅಂಥೇಳಿ ವಿಸ್ತಾರವಾಗಿರುವಂತಹ ಶಾಸ್ತ್ರಗಳನ್ನು ತಗೊಂಡು ಏನು ಮಾಡೋಣ? ಭಗವದ್ಗೀತೆಯಲ್ಲಿ ಗೀತಾ ಸುಗೀತ ಕರ್ತವ್ಯ, ಅಲ್ಲಿ ಕರ್ತವ್ಯ ಅಂಥೇಳಿ ಮಾಡಲೇಬೇಕು ಅನ್ನುವಂತಹ ವಿಧಿಯನ್ನು ಮಾತಾಡ್ತಾ ಇದ್ದಾರೆ. ಯಾವುದಕ್ಕೆ? ಭಗವದ್ಗೀತೆಯನ್ನು ನಾವು ಬರೀ ಪಠನ ಗ್ರಂಥ ಅಂತ ಮಾತ್ರ ಸ್ವೀಕರಿಸದೆ, ಅದರ ತಾತ್ಪರ್ಯವನ್ನು, ಒಂದೊಂದು ಪದದ ವಿಚಾರವನ್ನು, ಆ ಒಂದೊಂದು ಪದವನ್ನು ಕೂಡಿಸಿಕೊಂಡಾಗ ಶಬ್ದಗಳಾಗ್ತವೆ. ಅರ್ಥಯುಕ್ತವಾದ ಪದಗಳಿಗೆ ಶಬ್ದ ಅಂತ ಕರಿತೀವಿ. ಆ ಶಬ್ದಗಳ ಜೋಡಣೆಯಿಂದ ವಾಕ್ಯಗಳಾಗ್ತವೆ. ವಾಕ್ಯಗಳ ಜೋಡಣೆಯಲ್ಲಿ ಶ್ಲೋಕಗಳು ಬರ್ತವೆ. ಆ ಶ್ಲೋಕಗಳು ನಮಗೆ ತ್ರಿಷ್ಟುಪ್ ಛಂದಸ್ ಅಂಥೇಳಿ, ಅನುಷ್ಟುಪ್ ಛಂದಸ್ ಅಂಥೇಳಿ ಎರಡು ರೀತಿಯಲ್ಲಿ ಭಗವದ್ಗೀತೆಯಲ್ಲಿ ಶ್ಲೋಕಗಳಿದ್ದಾವೆ. ಸರಳವಾದಂತಹ ಛಂದಸ್ಸು ಇದು. ಶಾರ್ದೂಲ ಮತ್ತೆಬ ಇತ್ಯಾದಿ ಛಂದಸ್ಸಿನಂತೆ ದೊಡ್ಡ ದೊಡ್ಡ ವಾಕ್ಯಗಳಿರೋದಿಲ್ಲ, ಸಣ್ಣ ಸಣ್ಣ ವಾಕ್ಯಗಳಿರ್ತವೆ. ಅಂತಹ ಆ ರೀತಿಯಾಗಿ ಸುಲಲಿತವಾಗಿ ನಮಗೆ ಏನು ಮಾಡ್ತಾ ಇದ್ದಾರೆ? ಶ್ಲೋಕಗಳನ್ನು ಕೊಟ್ಟಿದ್ದಾರೆ. ಅಂತಹ ಈ ಭಗವದ್ಗೀತೆಯನ್ನು ನಾವು ಏನು ಚಿಂತನೆ ಮಾಡಿದ್ದೆ ಆದರೆ, ಮಹಾತ್ಮ ಗಾಂಧೀಜಿಯ ಅಂಥವರು ಕೂಡ
ಕೆಲವು ಕಡೆಗೆ ಹೇಳ್ತಾರೆ, ನಾನು ಯಾವಾಗ ಕಷ್ಟದಲ್ಲಿರ್ತೀನಿ, ನನಗೆ ಕಷ್ಟ ಅನಿಸಿದೆ, ಸಮಸ್ಯೆ ಅನಿಸಿದೆ, ಭಗವದ್ಗೀತೆ ಅವ್ರು ಹೇಳಿರೋ ನಾನು, ಯಾಕಂದರೆ ಗಾಂಧೀಜಿಯವರ ಆತ್ಮವಿದ್ಯೆ ಅನ್ನುವಂಥ ಒಂದು ಪುಸ್ತಕ ಇತ್ತು ನಮಗೆ ಸ್ಕೂಲ್ನಲ್ಲಿ. ಅದು ಓದಿದಾಗ ಹೇಳ್ತಾರೆ, ನಾನು ಭಗವದ್ಗೀತೆ ತಗೊಂಡು ಹಿಂಗೆ ಪೇಜ್ ತೆಗಿತೀನಿ, ಯಾವ ಪೇಜ್ ಅಂತಿಲ್ಲ, ಹಿಂಗೆ ಪುಸ್ತಕ ತೆಗಿತೀನಿ, ಯಾವ ಪೇಜ್ ಇರ್ತದೋ ಅಲ್ಲಿ ಓದ್ತೀನಿ, ಅಲ್ಲಿ ನನ್ನ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಅಂತ ಹೇಳ್ತಾರೆ ಗಾಂಧೀಜಿ. ಅರ್ಥಾತ್ ಭಗವದ್ಗೀತೆಯಲ್ಲಿ ಪರಿಹರಿಸಲಾರದಂತಹ ಯಾವ ಸಮಸ್ಯೆ ಇದೆ ಅಂತ ಶಬ್ದ ಇದೆ ನಮಗೀಗ. ಬೆಳಗಿನ ಕ್ಲಾಸ್ನಲ್ಲಿ ಒಂದು ಹೇಳಿದ್ವಿ ನೋಡ್ರಿ, ಬೆಳಗಿನ ಕ್ಲಾಸ್ನಲ್ಲಿ ಸರ್ವ ಅಜ್ಞಾನಗಳನ್ನು ತೆಗೆಯುವಂಥದ್ದು ಏನು? ಭಗವದ್ಗೀತಾ. ಯಾಕೆ? ಇದು ಶಾಸ್ತ್ರವನ್ನೇ ಹೇಳ್ತಾ ಇದೆ. ಶಾಸ್ತ್ರದಲ್ಲಿ ಸರ್ವ ಸಮಸ್ಯೆಗಳಿಗೂ ಕಾರಣ ಅಜ್ಞಾನ ಅಂಥೇಳಿ, ಆ ಅಜ್ಞಾನವನ್ನು ಪರಿಹಾರ ಮಾಡೋದೇ ಮುಖ್ಯವಾಗಿದೆ ಅಂತ ಹೇಳಿ ಏನು ಹೇಳ್ತೋ ಅದೇ ವಿಚಾರವನ್ನು ಇಲ್ಲಿ ಭಗವದ್ಗೀತೆಯಲ್ಲಿ ಕೂಡ ನಮಗೆ ತಿಳಿಸ್ತಾರೆ. ಆದ್ದರಿಂದ ಇದು ಮಹಾ ಉದ್ಗ್ರಂಥವು ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗ್ತದೆ. ಅರ್ಥ ಆಯ್ತಾ? ಹಾಗಾದರೆ ಈ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ನಾನು ಈಗಾಗಲೇ ಹೇಳಿದಂತೆ ಆಚಾರ್ಯ ಶಂಕರರು ತಮ್ಮ ಭಾಷ್ಯದಲ್ಲಿ ಹೇಳ್ತಾರೆ ಅಂತ ಹೇಳಿದರೆ, ಇನ್ನು ಭಗವದ್ಗೀತಾ ಭಾಷ್ಯ ತಗೊಳ್ಳೋದಕ್ಕೆ ಸಾಕಷ್ಟು ಸಮಯ ಇದೆ. ಆ ಸಮಯದ ಪೂರ್ವದಲ್ಲಿ ಆ ಭಾಷ್ಯಕ್ಕೆ ಪ್ರವೇಶ ಮಾಡಲಿಕ್ಕೆ ಪೀಠಕ ಭಾಷ್ಯ ಅರ್ಥ ಮಾಡಿಕೊಳ್ಳಲಿಕ್ಕೆ ಬೇಕಾಗಿರುವಂತಹ ಆ ಒಂದು ಸಾಮರ್ಥ್ಯವನ್ನು ಬೆಳೆಸಿಕೊಂಡು ನಂತರ ಭಾಷ್ಯಕ್ಕೆ ಹೋಗ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಈ ರೀತಿಯಾಗಿ ಇಂಟ್ರೊಡಕ್ಟರಿ ಟಾಕ್ಸ್ ಅಂತಲೇ ಇರ್ತದೆ, ಪರಿಚಯಾತ್ಮಕವಾಗಿರುವಂತಹ ಏನು ಶೀರ್ಷಿಕೆಗಳೇ ಬರ್ತಿರ್ತವೆ. ಅದನ್ನು ದಯವಿಟ್ಟು ಇಷ್ಟು ವಿಸ್ತಾರ ಮಾಡ್ತಾ ಇದ್ದಾರೆ ಅನ್ನೋಂಥ ಭಾವ ತರೋದು ಬೇಡ. ಎಷ್ಟು ವಿಸ್ತಾರ ಮಾಡ್ತಾರೋ ಅಷ್ಟಷ್ಟು ವಿಷಯಗಳು ನಮಗೆ ಮುಂದಿಂದ ಸ್ಪಷ್ಟ ಆಗ್ತಾ ಹೋಗ್ತದೆ. ಆದ್ದರಿಂದ ಇಷ್ಟು ಕೂಲಂಕಷವಾಗಿ ಹೇಳ್ತಾ ಇದ್ದಾರೆ. ತಾತ ಆಚಾರ್ಯರು ಹೇಳುವಂತೆ ತತ್ ಇದಂ ಗೀತಾಶಾಸ್ತ್ರಂ ಸರ್ವ ವೇದಾಂತ ಸಾರ ಸಂಗ್ರಹಭೂತಂ. ಏನು ಇದು? ದುರ್ವಿಜ್ಞೇಯಾರ್ಥಂ ಅನೇಕೈ ಪದ ವಿವೃತೈ ಪದವಾಕ್ಯ ನ್ಯಾಯತಃ ವಿವರಣ ಆಗಿದೆ. ಆದರೂ ಕೂಡ ಒಬ್ಬೊಬ್ಬರಿಗೆ ನಾ ಹೇಳಿದ್ದು ನಿನಗೆ ಸರಿಯಲ್ಲ, ನೀನು ಹೇಳಿದ್ದು ನನಗೆ ಸರಿಯಲ್ಲ ಅನ್ನುವಂಥ ರೀತಿಯಲ್ಲಿ ಅವರವರ ವಿಚಾರಗಳಲ್ಲಿ ಅವರು ಅನೇಕ ರೀತಿಯಲ್ಲಿ ಭಗವದ್ಗೀತೆಯನ್ನು ವಿಶ್ಲೇಷಣೆ ಮಾಡ್ತಾ ಇದ್ದರೂ ಕೂಡ ಆ ವಿಶ್ಲೇಷಣೆಯು ಎಲ್ಲರಿಗೂ ಒಮ್ಮತವಾಗದೇ ಇರುವುದರಿಂದ ಭಗವದ್ಗೀತಾ ತಾತ್ಪರ್ಯವನ್ನು ದುರ್ವಿಜ್ಞೇಯಂ ಅಂತ ಕರೆದಿದ್ದಾರೆ. ದುಃಖೇನ ವಿಜ್ಞೇಯಂ, ದುರ್ವಿಜ್ಞೇಯಂ, ದುಹು ವಿಜ್ಞೇಯಂ, ದುರ್ವಿಜ್ಞೇಯಂ. ಹಾಗಾದರೆ ಈ ದುರ್ವಿಜ್ಞೇಯಂ ಅನ್ನುವಂಥದ್ದು, ಹಾಗಾದರೆ ಮತ್ತೆ ಆಚಾರ್ಯರೇ ಆ ಶಬ್ದ ಹೇಳಿಬಿಡ್ತಾರೆ. ಅದನ್ನು ಸುಲಭವಾಗಿ ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಂಕ್ಷೇಪದಲ್ಲಿ ಹೇಳುತ್ತೇನೆ ಅಂತ ಹೇಳ್ತಾರೆ. ಸಂಕ್ಷೇಪತಃ ವಿವರಣಂ ಕರಿಷ್ಯಾಮಿ ಅಂತ ಹೇಳ್ತಾರೆ. ಈ ಪ್ರಕಾರವಾಗಿ ಜ್ಞಾನದ ಸಾರವಾಗಿರುವಂಥ ಈ ಭಗವದ್ಗೀತೆಯನ್ನು ನಾವು ಸಂಕ್ಷಿಪ್ತವಾಗಿ ಹೇಳಿಬಿಟ್ರೆ ಅರ್ಥ ಆಗತ್ತಾ ಅಂತ. ಓಕೆ, ಸಂಕ್ಷಿಪ್ತವಾಗಿ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಮತ್ತೇನು ಅರ್ಥ ಆಗೋದಿಲ್ಲ? ಇದರ ತಾತ್ಪರ್ಯ ಏನು? ಅದು ವಿವರಣೆ ಮಾಡಬೇಕು. ಮತ್ತೆ ಇದು ಹೇಗಿದೆ ಅಂತ ಹೇಳಿದ್ರೆ, ಉಪನಿಷತ್ತುಗಳು ಸಂಸ್ಕೃತ ಭಾಷೆಯಲ್ಲಿ ತತ್ವವನ್ನು ಇದ್ದದ್ದನ್ನು ಇದ್ದ ಹಾಗೆ ತಿಳಿಸ್ತಾರೆ. ಇದ್ದದ್ದನ್ನು ಇದ್ದ ಹಾಗೆ ತಿಳಿಸಿದಾಗ ನಮಗೆ ಅದು ಅರಗಿಸ್ಕೊಳ್ಳಿಕ್ಕಾಗೋದಿಲ್ಲ. ನಮಗೆಲ್ಲ ಕೋಟೆಡ್ ಪಿಲ್ಸ್ ಇದ್ರೇ ಅರಗಿಸ್ಕೊಳ್ಳಿಕ್ಕಾಗತ್ತೆ. ಹೀಗಾಗಿ ಆ ವಿಷಯವನ್ನು ಸುಲಭ ಮಾಡ್ತಾ ವೇದವ್ಯಾಸರು ಏನು ಮಾಡಿಬಿಟ್ರು? ಮಹಾಭಾರತ ರಚನೆ ಮಾಡಿದ್ರು. ಆ ರಚನೆಯ ಮಹಾಭಾರತದಲ್ಲಿ ಯುದ್ಧದ ಜಾಗದಲ್ಲಿ, ಯುದ್ಧ ಪರ್ವದಲ್ಲಿ ನಮಗೆ ಭಗವದ್ಗೀತೆ ತಂದಿಟ್ರು. ಆ ಯುದ್ಧ ಪರ್ವದಲ್ಲಿ ಭಗವದ್ಗೀತೆ ತಂದಿಟ್ಟು 700 ಶ್ಲೋಕಗಳು ಯಾವ ಭಾಷೆಯಲ್ಲಿದೆಪ್ಪ? ಪುನಃ ಅದೇ ಸಂಸ್ಕೃತ ಭಾಷೆ. ಯಾವ ಸಂಸ್ಕೃತ ಭಾಷೆಯು ನನಗೆ ಬರೋದಿಲ್ಲ, ನಮ್ಮೆಲ್ಲರಿಗೂ ಬರೋದಿಲ್ಲ, ಇಡೀ ದೇಶಕ್ಕೆ ಬರೋದಿಲ್ಲ. ಯಾಕೆ ಬರಲಿಲ್ಲ? ಚಿಂತನೆ ಮಾಡಿದ್ವೇನು? ಯಾವತ್ತಾದರೂ ಚಿಂತನೆ ಮಾಡಿದ್ವಿ?
ಯಾಕೆ ಬರಲಿಲ್ಲ ಅಂತ ಹೇಳಿದ್ರೆ ಮುಂದೆ ಬರ್ತದೆ. ಅರ್ಜುನ ವಿಷಾದ ಯೋಗ ಶ್ಲೋಕಗಳು ತಗೊಳ್ಳೋ ಕಾಲಕ್ಕೆ ಅಲ್ಲಿ ಬರ್ತದೆ ಏನು, ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮಾ ಶಾಶ್ವತಾ ಕುಲಧರ್ಮಾ ಪ್ರಣಶ್ಯಂತಿ ನಷ್ಟೇ ಧರ್ಮೇ ಕುಲಂ ಕೃತ್ಸ್ನಂ ಅಭಿಭವತಿ. ಅಭಿಭವಾತ್ ಎಲ್ಲ ಶಬ್ದಗಳು ತಗೊಂಡು ಬರ್ತಾರೆ. ಕುಲಸ್ತ್ರೀಯ ಪ್ರದುಷ್ಯಂತಿ, ಈ ಎಲ್ಲ ಶಬ್ದಗಳು ಯಾಕೆ ತರ್ತಾ ಇದ್ದಾರೆ ಅನ್ನುವಂಥದ್ದು ನಾವು ನೋಡಲಿಕ್ಕಾಗತ್ತೆ. ಏನು, ಈ ಪ್ರಕಾರ ಚಿಂತನೆಯಲ್ಲಿ ನಮಗೆ ಅರ್ಥಗಳು ತಿಳಿಯದೇ ಹೋಗೋದು ತಪ್ಪಾಗ್ತದೆ, ಅರ್ಥಗಳನ್ನು ತಿಳಿತಾ ಹೋಗೋದು ಈಸಿ ಆಗತ್ತೆ. ಆದ್ದರಿಂದ ಆಚಾರ್ಯರ ವೇದವ್ಯಾಸರ ಭಗವದ್ಗೀತೆಗೆ ಶಂಕರರು ಭಾಷ್ಯ ಬರೆದಿದ್ದಾರೆ. ಇಲ್ಲಿ ಪಂಡಿತರು, ಜ್ಞಾನಿಗಳು, ಮಹಾನ್ ವ್ಯಕ್ತಿಗಳು ಭಗವದ್ಗೀತೆಯ ತಿರುಳನ್ನು ತಿಳಿದವರು ಒಂದು ಶಬ್ದ ಹೇಳ್ತಾರೆ. ಆ ಶಬ್ದ ಭಾಳ ಮುಖ್ಯವಾಗಿದೆ. ವೇದವ್ಯಾಸರನ್ನು ಸಾಕ್ಷಾತ್ ಭಗವಂತರು ಅಂತ ಕರೀತಿದ್ದಾರೆ, ನಾರಾಯಣ ಸ್ವರೂಪರು ಅಂತ ಕರೀತಿದ್ದಾರೆ. ಅದನ್ನು ವಿಶ್ಲೇಷಣೆ, ಅದರಲ್ಲಿ ಭಗವದ್ಗೀತೆ ಕೊಡಲಿಕ್ಕೆ ಸಾಕ್ಷಾತ್ ನಾರಾಯಣನೇ ಕೃಷ್ಣಾವತಾರದಲ್ಲಿ ಬಂದಿದ್ದಾರೆ. ಅಂತಹ ಅವರ ಮುಖಾಂತರ ಬಂದಿರುವಂತಹ ಈ ಭಗವದ್ಗೀತೆಯನ್ನು ಅದನ್ನು ಅರ್ಥೈಸಲಿಕ್ಕೆ ಸುಲಭವಾಗಿ ಅರ್ಥೈಸಬೇಕಂತ ಹೇಳಿದ್ರೆ ಸಾಮಾನ್ಯರಿಂದ ಸಾಧ್ಯವೋ ಅಂತ ಕೇಳಿದ್ದೆ ಆದರೆ ಅಲ್ಲಿ ಹೇಳ್ತಾ ಇದ್ದಾರೆ, ಸಾಕ್ಷಾತ್ ಶಂಕರನೇ ಬಂದು ಭಾಷ್ಯ ಬರೆದಿದ್ದಾರೆ. ನಾರಾಯಣನು ಶ್ಲೋಕಗಳನ್ನು ಕೊಟ್ಟರೆ ಶಂಕರನು ಏನು ಮಾಡಿದ್ದಾರೆ, ಭಾಷ್ಯ ಬರೆದಿದ್ದಾರೆ. ಹೀಗಾಗಿ ಅತಿ ಪವಿತ್ರವಾಗಿರುವಂತಹ ಭಗವದ್ಗೀತಾ, ಅದರ ತಾತ್ಪರ್ಯ ಎರಡೂ ಕೂಡ, ಅರ್ಥಾತ್ ಇಬ್ಬರು ಬಂದು ಮಾಡಿದ್ದಾರಲ್ಲ, ಒಬ್ಬನೇ ಎರಡು ದೃಷ್ಟಿಕೋನಗಳಿಂದ ಚಿಂತನೆ ಬಂದಿದೆ. ಈ ಪ್ರಕಾರ ಅಖಂಡತ್ವವನ್ನು ತೋರಿಸ್ತಾ ಇದ್ದಾರೆ, ಏಕತ್ವವನ್ನು ತೋರಿಸ್ತಿದ್ದಾರೆ. ಅನೇಕವೇ ಇದೆ ಅಂತ ಹೇಳುವ ನಮ್ಮಂತಹ ಆ ಬುದ್ಧಿಮಟ್ಟಕ್ಕೆ ತಕ್ಕಂತೆ ಅನೇಕ ವಿಷಯಗಳನ್ನು ಕೂಡ ಇಲ್ಲಿ ತಗೊಂಡು ಬರ್ತಾ ಇದ್ದಾರೆ. ಈ ಪ್ರಕಾರವಾಗಿ ಭಗವದ್ಗೀತೆಯಲ್ಲಿ ನಮಗೆ ಅರ್ಥ ಮಾಡಿಕೊಳ್ಳೋದು ಸ್ವಲ್ಪ ಕಷ್ಟ ಅಂತ ಹೇಳ್ತಾ ಇದ್ದೀವಿ. ಆತ್ಮಜ್ಞಾನ ಅನ್ನುವಂಥದ್ದು ಈಗಲೇ ನಾವು ನೋಡಿದಂತೆ ಅದು ಶಬ್ದಗಳ ರೂಪದಲ್ಲಿದ್ದಾವೆ. ಶಬ್ದಗಳ ರೂಪದಲ್ಲಿದ್ದು ಆ ಶಬ್ದಗಳು ಎರಡು ರೀತಿಯಾದ ಜ್ಞಾನವನ್ನು ಕೊಡ್ತದೆ ಅಂಥೇಳಿ ಹಿಂದಿನ ನಮ್ಮ ಕ್ಲಾಸ್ಗಳಲ್ಲಿ ಹೇಳಿದರು. ಒಂದು ಬಂದು ವಿಷಯದ ಬಗೆಗಿನ ಜ್ಞಾನ, ಆವಾಗ ಅದು ಪರೋಕ್ಷ ಜ್ಞಾನ ಅಂತ ಕೊಟ್ಟಿದ್ದರು. ನನ್ನ ಬಗೆಗಿನ ಜ್ಞಾನವನ್ನು ಮಾತಾಡುವಂಥ ಶಬ್ದಗಳಿಗೆ ಅಪರೋಕ್ಷ ಜ್ಞಾನ ಶಬ್ದಗಳು ಅಂತ ಮಾತಾಡಿದ್ರು. ಹೀಗೆ ಶಬ್ದಗಳು ಎರಡು ರೀತಿಯಾಗಿದ್ದು ವಿಷಯಗಳನ್ನು ತಿಳಿಸ್ತದೆ, ನನ್ನನ್ನು ತಿಳಿಸ್ತದೆ. ವಿಷಯಗಳನ್ನು ತಿಳಿಸ್ತಾ ಆ ವಿಷಯಗಳಲ್ಲಿ ಇರುವಂತಹ ನ್ಯೂನತೆಗಳ ಮೂಲಕ ಅವುಗಳಲ್ಲಿಯ ಆಸ್ತಿಕ್ಯ ಬುದ್ಧಿ ಅಥವಾ ಆಸಕ್ತಿಯನ್ನು ಕಳ್ಕೊಂಡು ನ್ಯೂನತಾರಹಿತವಾಗಿರುವಂತಹ ಸ್ವರೂಪವನ್ನು ಗುರುತಿಸಲಿಕ್ಕೆ ಬೇಕಾಗಿರುವಂತಹ ಈ ಜ್ಞಾನ ಅಥವಾ ಅದಕ್ಕೆ ಶಬ್ದ ಏನು ಕೊಟ್ಟಿದ್ರು, ಬ್ರಹ್ಮವಿದ್ಯೆಯನ್ನು ನಾವು ತಿಳ್ಕೊಬೇಕಾಗ್ತದೆ. ಅದು ಕಷ್ಟ ಅಂಥೇಳಿ ಅನ್ನಲೇಬೇಕಾಗ್ತದೆ, ಸುಲಭ ಅಲ್ಲ. ಈಗಲೇ ಹೇಳ್ಬಿಡ್ತಿದ್ದೀನಿ, ಸುಲಭ ಅಲ್ಲ. ಏನು ಸರ್ ಇಷ್ಟು ಸರಳವಾಗಿ ಹೇಳಿದ್ದಾರೆ ಅಂತ ಹೇಳ್ತೀರಿ, ಮತ್ತೆ ಸುಲಭ ಅಲ್ಲ ಅಂತ ಹೇಳ್ತಿರಲ್ಲ. ಅವರು ಸರಳವಾಗಿ ಹೇಳಿದರೂ ನನಗೆ ಅದನ್ನು ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಇದ್ದರೆ ಕಷ್ಟ ಶಬ್ದ ಇಲ್ಲ. ಹಾಗಾದ್ರೆ ಏನು ಮಾಡಲಿ? ಗೀತಾ ಸುಗೀತಾ ಕರ್ತವ್ಯ, ಕೂತ್ಕೋ ಅಧ್ಯಯನ ಮಾಡು. ನನಗೆ ಕಷ್ಟ ಆಗ್ತದೆ ಸರ್. ಸುಲಭಿದ್ರೆ ನಿನಗೆ ಅಧ್ಯಯನ ಮಾಡಂತ ಯಾಕೆ ಹೇಳ್ಬೇಕು ನಾನು? ಅದು ಕಷ್ಟ ಇದ್ದದಕ್ಕೆ ಅಧ್ಯಯನ ಮಾಡು ಅಂತ ಹೇಳ್ತಾ ಇದ್ದೆ, ಹೌದಾ? ಹಾಗಾದರೆ ಈ ಪ್ರಕಾರವಾಗಿ ಏನು ಹೇಳ್ತಾ ಇದ್ದಾರೆ, ಅದು ಬಹಳ ಕಷ್ಟವಿರುವುದರಿಂದ ಈಗ ಮತ್ತೊಂದು ಅಂಶವನ್ನು ಕವರ್ ಮಾಡಬೇಕು. ಏನು ಅಂಶ ಅದು? ಕಷ್ಟವಿದೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಆವಾಗಲೇ ಗುರುವಿನ ಅವಶ್ಯಕತೆ ಬರ್ತದೆ. ಯಾವ ರೀತಿಯಾದ ಗುರು ಸರ್ ಅಂತ ಹೇಳಿದ್ರೆ, ನನಗೆ ಕಷ್ಟವಾಗಿದ್ದು ತಿಳಿಯಲು ಅಸಾಧ್ಯ ಅಥವಾ ದುಸ್ಸಾಧ್ಯ ಅಂತ ತಿಳಿದ ಅದೇ ವಿಷಯವನ್ನೇ ನನಗೆ ತಿಳಿಸ್ಕೊಡ್ಬೇಕು. ಅಂತಹ ಗುರು ಬೇಕು ನನಗೆ, ಸಾಮಾನ್ಯ ಗುರು ಅಲ್ಲ. ಈಗ ಅರ್ಥಾತ್ ಭಗವದ್ಗೀತೆಯಲ್ಲಿ ತಿಳಿಸ್ಕೊಡುವಂತಹ ಬ್ರಹ್ಮ ಅಂದ್ರೇನು, ಈಶ್ವರ ಅಂದ್ರೇನು, ಜೀವ ಅಂದ್ರೇನು, ವಿಶ್ವ ಅಂದ್ರೇನು,
ಇವುಗಳ ಸಂಬಂಧ ಏನು ಅನ್ನುವ ವಿಚಾರವು ತಿಳಿದಿರುವವನು ನನ್ನ ಎದುರಿಗೆ ಬಂದರೆ ನಾನು ಅದನ್ನು ಕೇಳಿಕೊಂಡು ತಿಳ್ಕೊಳ್ಳಿಕ್ಕಾಗತ್ತೆ. ಈಗ ಹೇಳಿ, ಇಷ್ಟು ಈ 4-5 ಕ್ಲಾಸುಗಳಲ್ಲಿ ಸುಲಭವಾಗಿದೆಯೋ ದುರ್ಲಭಮೋ ಅಂತ. ಅದಕ್ಕೆ ಮೊದಲನೇ ಕ್ಲಾಸ್ನಲ್ಲಿ ಏನು ಹೇಳಿದ್ದೆ? ದುರ್ಲಭಂ ತ್ರಯಮೇವೈತತ್ ದೈವಾನುಗ್ರಹ ಹೇತುಕಂ ಮುಮುಕ್ಷುತ್ವಂ ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶಯ. ಆದರೆ ಮನುಷ್ಯತ್ವದ ಬಗ್ಗೆ ಮಾತಾಡಿದ್ದಾಯಿತು, ಮೋಕ್ಷದ ಬಗ್ಗೆ ಮಾತಾಡಿದ್ದಾಯಿತು, ಮಹಾಪುರುಷನ ಬಗ್ಗೆ ಮಾತಾಡಬೇಕಾಗಿದೆ. ಅದೇ ಎಲ್ಲಿ ಅವಶ್ಯಕತೆ ಬರ್ತದೋ ಅಲ್ಲಿವರೆಗೂ ಆ ಶಬ್ದ ತಂದಿಲ್ಲ ನೋಡ್ರಿ. ಈಗ ಗುರು ಶಬ್ದ ತಂದರೆ ಯಾಕೆ? ಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳೋದು ಅಷ್ಟು ಕಷ್ಟ ಇದೆ, ಆದ್ದರಿಂದ ನನಗೆ ಗುರುವಿನ ಅವಶ್ಯಕತೆ ಇದೆ. ಈ ಗುರು ಶಬ್ದದಲ್ಲಿ ನಮಗೆ 2 ಅಕ್ಷರಗಳಿದ್ದಾವೆ. ಒಂದು ಗು, ಇನ್ನೊಂದು ರು. ಗು ಅನ್ನುವಂತಹ ಶಬ್ದ ಅಜ್ಞಾನ ಅಥವಾ ಅಂಧಕಾರವನ್ನು ತಿಳಿಸ್ತದೆ. ಅದರ ಅರ್ಥ ಗು ಅಂದರೆ ಅಂಧಕಾರಂ. ರು ಅಂದರೆ ಅದನ್ನು ನಿವಾರಣೆ ಮಾಡುವುದು. ಅಂಧಕಾರವನ್ನು, ಅಜ್ಞಾನವನ್ನು ನಿವಾರಣೆ ಮಾಡುವಂಥದ್ದು ಯಾವುದೋ ಅದು ಯಾವನು ಮಾಡ್ತಾನೋ ಅವನು ಗುರು. ಹಾಗಾದರೆ ಏನು, ನಾನು ಇಲ್ಲಿ ಯಾರನ್ನು ಗುರುವಾಗಿ ತಗೋಬೇಕು ಸರ್ ಅಂತ ಹೇಳಿದ್ದೆ ಆದರೆ ಚೆಂದಾಗಿರ್ತದೆ. ಹೇಳಿಕೊಡುವವನು ಶಾಸ್ತ್ರ, ಹೇಳಿಕೊಟ್ಟಿದ್ದು ಶಾಸ್ತ್ರ. ಹೀಗಾಗಿ ಶಾಸ್ತ್ರವೇ ಗುರುವು, ಗುರುವೇ ಶಾಸ್ತ್ರ. ಶಾಸ್ತ್ರ ಅಂತ ಹೇಳಿದ್ಕೊಳ್ಳೆ ಒಂದು ಗ್ರಂಥ ಅಂತ ಚಿಂತನೆ ಮಾಡಿಬಿಡ್ತೀವಿ ಸಾಮಾನ್ಯ. ಆದರೆ ಹಾಗಲ್ಲ. ವಿಷಯವನ್ನು ಇದ್ದದ್ದನ್ನು ಇದ್ದ ಹಾಗೆ ತಿಳಿಸುವಂಥದ್ದು ಯಾವುದೋ ಅದು ಶಾಸ್ತ್ರ. ಇದ್ದದ್ದನ್ನೇ ತಿಳಿಸ್ತದೆ. ಅದಕ್ಕೆ ಹಿಂದೆ ಶಬ್ದ ಕೊಟ್ಟಿದ್ದೆ, ಸತ್ಯದ ಬಗೆಗಿನ ವಿಚಾರ. ಹಾಗಾದರೆ ಶಾಸ್ತ್ರದ ವಿಚಾರ ಏನು? ಸತ್ಯದ ಬಗೆಗಿನ ವಿಚಾರ. ಸರಿ, ಈ ಶಾಸ್ತ್ರದ ವಿಚಾರದಲ್ಲಿ ಅರ್ಥ ಆಗೋದಿಲ್ಲ ಅಂತ ಹೇಳಿದ್ದಕ್ಕೆ ನಾವು ಏನು ಮಾಡಬೇಕಾಗಿದೆ? ಅದರ ಅರ್ಥವನ್ನು ಸಮರ್ಪಕವಾಗಿ, ಎಷ್ಟು ಸಮರ್ಪಕತೆ ಸರ್ ಅಂತ ಹೇಳಿದ್ರೆ, ಅದನ್ನು ಕೇಳ್ತಾ 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 ಅದರ ದೃಷ್ಟಿಕೋನವನ್ನೇ ನಾನು ಇಟ್ಟುಕೊಂಡು ಕೇಳ್ತಾ ಇದ್ದರೆ ಭಾಳ ಮುಖ್ಯ ಶಬ್ದ. ಶಾಸ್ತ್ರವನ್ನು ನನಗೆ ಬೇಕಾದ ದೃಷ್ಟಿಕೋನದಿಂದ ನೋಡೋದಲ್ಲ. ಓಕೆ, ಅದು ಯಾವ ದೃಷ್ಟಿಯಲ್ಲಿ ಹೇಳಿರ್ತದೆ ಹಾಗೆ ನಾನು ರೆಡಿ ಆಗಬೇಕು. ಆವಾಗ ನನಗೆ ಶಾಸ್ತ್ರ ಅರ್ಥ ಆಗತ್ತೆ. ಇಲ್ಲದೇ ಇದ್ದರೆ ಶಾಸ್ತ್ರವು ಕೂಡ ನನಗೆ ತಿಳಿದಿರುವಂತಹ ವಿಷಯಗಳಲ್ಲಿ ಒಂದಾಗಿ ಕೂರಿಬಿಡ್ತದೆ. ಆವಾಗ ನಾನುವನ್ನು ಗುರುತಿಸ್ಲಿಕ್ಕೆ ಆಗೋದಿಲ್ಲ. ನಾನುವನ್ನು ಗುರುತಿಸಬೇಕು. ಎಂಥ ನಾನು? ಗೊತ್ತಿಲ್ಲದ ನಾನು, ನನ್ನ ಬಗ್ಗೆ ಅರಿವಿಲ್ಲದ ನಾನು. ಆ ನಾನುವನ್ನು ತಿಳಿಸುವಂಥ ವಿಚಾರವು, ಆ ನಾನುವನ್ನು ತಿಳಿಸುವಂಥ ವಿಚಾರವೇನಿದೆಯೋ ಆ ವಿಚಾರದಲ್ಲಿ ನನಗೆ ಏನಿದೆ ಅಂತ ಹೇಳಿದ್ದೆ ಆದರೆ ಅಲ್ಲಿ ಗುರು ತಿಳಿಸ್ತಾನೆ ಅಂತ ಹೇಳಿದ್ರಿ, ಶಾಸ್ತ್ರವನ್ನು ತಿಳಿಸ್ತಾನೆ ಅಂತ ಹೇಳಿದ್ರಿ. ಆ ಗುರುಗೆ ಹೆಂಗೆ ಗೊತ್ತಾಯಿತು ಅಂತ ಪ್ರಶ್ನೆ ಹಾಕೋದಕ್ಕೂ, ಆ ಪ್ರಶ್ನೆ ಹಾಕುವ ಸ್ಟೈಲ್ ಹೆಂಗಿರ್ತದೆ ಅಂತ ಹೇಳಿದ್ರೆ, ಮೊದಲನೇ ಗುರು ಯಾರು ಸರ್? ಇದನ್ನು ಸಾಕಷ್ಟು ಸಲ ಅಧ್ಯಯನ ಮಾಡಿಸಿದ್ದಾರೆ. ಈಗ ಕೆಲವರೆಲ್ಲ ಹೊಸಬರು ಬರ್ತಾ ಇದ್ದಾರೆ, ಆದ್ದರಿಂದ ಅವ್ರಿಗೂ ಹೇಳಬೇಕಾಗತ್ತೆ. ಆ ಹೊಸಬರಿಗೂ ಒಂದು ಪ್ರಶ್ನೆ, ಮೊದಲನೇ ತಂದೆ ಯಾರು ಅಂತ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಇಮ್ಮಿಡಿಯೇಟ್ ನಾನು ಮೊದಲನೇ ಗುರು ಯಾರು ಅಂತ ಹೇಳ್ಬಿಡ್ತೇನೆ ಅಂತ ಹೇಳ್ತಾರೆ. ಯಾಕೆ? ಯಾವ ತಂದೆಯು, ವಿಚಾರ ಮಾಡ್ರಿ, ಈಗ ಆ ಮೊದಲನೇ ತಂದೆ ಯಾರು ಅನ್ನೋಂಥದ್ದನ್ನು
ಹೇಳಿ 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 ಮೇಲಕ್ಕೆ ಹೋಗ್ತೀವಿ, ಗೊತ್ತಿಲ್ಲಪ್ಪ ಅಂತ ಹೇಳ್ಬಿಡ್ತೀವಿ ಕೊನೆಗೆ. ಆದರೆ ಮೊದಲನೇ ತಂದೆ ಯಾರಂತ ಹೇಳಿದ್ರೆ, ಯಾವನು ಮಗನಲ್ಲದ ತಂದೆಯಾಗಿದ್ದಾನೋ ಅವನು ಮೊದಲನೇ ತಂದೆ. ಓಕೆ, ಯಾವನು ಮಗನಲ್ಲದ ತಂದೆ ಇದ್ದಾನೋ ಅವನೇ ಮೊದಲ ತಂದೆ. ಇದು ಒಪ್ಕೊಂಡ್ರೆ ಯಾವನು ಶಿಷ್ಯನೆನ್ನುವನಲ್ಲದೆ ಗುರು ಇದ್ದಾನೋ ಅವನು ಮೊದಲನೇ ಗುರು. ಏನು ಸರ್, ಏನು ಹೇಳ್ತಾರೆ, ನಮಗೆ ಕ್ಲಿಯರ್ ಆಗಿಲ್ಲ ಸರ್, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಎಸ್, ನನಗೆ ನನ್ನ ಗುರು ಕೊಟ್ಟಿದ್ದಾರೆ, ಆ ಗುರು ಶಿಷ್ಯನಾಗಿದ್ದುಕೊಂಡು ತನ್ನ ಗುರುವಿನಿಂದ ಕಲ್ತಿದ್ದಾರೆ, ಆ ಗುರು ತನ್ನ ಗುರುವಿನಿಂದ ಕಲ್ತಿದ್ದಾರೆ. ಕಲಿಯೋ ಸಮಯದಲ್ಲಿ ತಾವು ಶಿಷ್ಯರಾಗಿದ್ದುಕೊಂಡ್ರು. ಪ್ರಥಮ ಗುರು ಯಾರು ಸರ್ ಅಂತ ಹೇಳಿದ್ರೆ, ಅವನು ಶಿಷ್ಯನಾಗೇ ಇದ್ದಿಲ್ಲ. ಯಾಕೆ, ಇನ್ನು ಸ್ವಲ್ಪ ವಿವರಣೆ ಮಾಡಿ ಸರ್. ಅವನು ಸರ್ವಜ್ಞ. ದೇರ್ಫೋರ್ ಪ್ರಥಮ ಗುರು ಸರ್ವಜ್ಞ, ಪ್ರಥಮ ತಂದೆ ಕೂಡ ಸರ್ವಜ್ಞನೇ. ಹಾಗಾದರೆ ಪ್ರಥಮ ತಂದೆ ಯಾರೋ ಅವನೇ ಪ್ರಥಮ ಗುರು. ಇಸ್ಕೊಳ್ತು ಯಾರನ್ನ ಹೇಳೋಣ? ಭಗವಂತ. ಯಾಕೆ ಸರ್ ಮತ್ತೆ ಭಗವಂತ ತಂದ್ರಿ? ಹೇಳಿವಿಲ್ಲ, ಐಶ್ವರ್ಯಸ್ಯ ಸಮಗ್ರಸ್ಯ ಬಂದಿತ್ತೇ ಇಲ್ಲ. ಹಾಗಾದರೆ ಜ್ಞಾನ ಸಮಗ್ರತೆ ಯಾರಿಗಿದೆ ಅವನು ಭಗವಂತ. ಅವನೇ ನೀನು ಕೊಡ್ಲಿಕ್ಕೆ ಬರ್ತದೆ, ಅವನಿಗೇನು ಕೊಡೋದು, ಅವನಿಗೆ ಯಾರೂ ಕೊಡೋದಿಲ್ಲ. ಒಂದು ವೇಳೆ ಅವನಿಗೆ ಯಾರಾದರೂ ಕೊಟ್ಟಿದ್ದಾರೆ ಅಂದರೆ ಅವನು ಭಗವಂತ, ಇವನು ಭಗವಂತ ಅಲ್ಲ. ಅರ್ಥ ಆಯ್ತಾ? ಹೀಗಾಗಿ ಎಲ್ಲಿ ಶಿಷ್ಯತ್ವವಿಲ್ಲದ ಗುರುತ್ವವಿತ್ತೋ ಅದು ಸರ್ವಜ್ಞನಾದ ಭಗವಂತ, ಅವನೇ ಮೊಟ್ಟ ಮೊದಲನೇ ಗುರು ಅಂಥೇಳಿ ಈ ಗುರುವೇ ಸನಕಸನಂದರಿಗೆ ಪ್ರಪ್ರಥಮವಾಗಿ ದಕ್ಷಿಣಾಮೂರ್ತಿಯ ರೂಪದಲ್ಲಿದ್ದುಕೊಂಡು ಕೊಟ್ಟರೆ, ಅವರಿಂದ ಅನೇಕ ಕಾಲ, ಅನೇಕ ಸಮಯ ಮತ್ತು ಅನೇಕರ ಮಧ್ಯದಲ್ಲಿ ಇದು ಪರಂಪರಾನುಗತವಾಗಿ ಬರ್ತಾ ವ್ಯಾಸ ಮಹರ್ಷಿಗಳು ನಮಗೆ ಸಹಾಯ ಮಾಡಿ ಆ ವ್ಯಾಸರಿಂದ ವಿರಚಿತವಾಗಿ ಆ ವಿರಚನೆ ಮಾಡಲಿಕ್ಕೆ ಗಣಪತಿ ಬೇಕಾಗಿತ್ತು. ಅದು ಕೂಡ ಸ್ವಲ್ಪ ವಿಚಾರ ಮಾಡಬೇಕು. ಮಹಾಭಾರತವನ್ನು ಬರಿಬೇಕಂದ್ರೆ ಗಣಪತಿ ಬೇಕಾಗಿತ್ತು. ಎಂತಹ ಗಣಪತಿ? ನಿರ್ಬಂಧಿಸುವಂತಹ ಗಣಪತಿ, ಸಾಮಾನ್ಯ ಗಣಪತಿ ಅಲ್ಲವ. ಸಾಕ್ಷಾತ್ ಭಗವಂತನೇ ಆಗಿರುವಂತಹ ವ್ಯಾಸರನ್ನು ನಾ ಹೇಳೋ ಮಹಾಭಾರತವನ್ನು ಬರಿ ಅಂತ ಹೇಳಿದ್ರೆ ನಂದು ಕಂಡೀಷನ್ ಇದೆ ಅಂತ ಹೇಳ್ತಾನೆ. ಏನು ಕಂಡೀಷನ್? ನೀವು ಹೇಳಲಿಕ್ಕೆ ಪ್ರಾರಂಭ ಮಾಡಿದರೆ ಮುಗಿಯೋವರೆಗೂ ಸ್ಟಾಪ್ ಮಾಡಬಾರ್ದು, ಇದು ಕಂಡೀಷನ್. ಎಲ್ಲಾದರೂ ಸ್ಟಾಪ್ ಮಾಡಿದಿರೋ ಆವಾಗ ಎದ್ದೋಗ್ಬಿಡ್ತೀನಿ, ನಾನು ಬರೆಯೋದಿಲ್ಲ. ವೇದವ್ಯಾಸರು ಅಂದರೆ ಸರ್ವಜ್ಞರು. ಅವ್ರ ಹತ್ರ ಹೋಗಿ ನಾನು ಕಂಡೀಷನ್ ಹಾಕಿ ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ ಹೇಳಿದ್ರೆ, ಟೀಚರ್ ಹತ್ರ ಹೋಗಿ 1ನೇ ಕ್ಲಾಸ್ ಸ್ಟೂಡೆಂಟ್ ನೀವು ಹಿಂಗೆ ಹೇಳ್ಕೊಡ್ಬೇಕು ಹಂಗೆ ಹೇಳ್ಕೊಡ್ಬೇಕು ಅಂತ ಹೇಳ್ದಂಗೆ ಅನ್ನಿಸ್ತದೆ. ಅದಕ್ಕೆ ಸರ್ವಜ್ಞ ವ್ಯಾಸರು ಕೂಡ ಆಯ್ತಪ್ಪ ನಿನ್ನ ಕಂಡೀಷನ್ ನಾನು ಒಪ್ಕೋತೀನಿ, ನಂದು ಒಂದು ಷರತ್ತಿದೆ, ಅದು ತಗೋ ಅಂತ ಹೇಳ್ತಾನೆ. ಏನು? ನಾ ಹೇಳಿರುವ ಪ್ರತಿಯೊಂದು ಶಬ್ದವೂ ಕೂಡ ಅರ್ಥ ಮಾಡ್ಕೊಂಡು ಬರಿ ಅಂತ ಹೇಳ್ತಾನೆ. ಆ ಪ್ರಕಾರವಾಗಿ ಗಣಪತಿಯ ಕಂಡೀಷನ್ ಇವ್ರು ಒಪ್ಕೋತಾರೆ, ಇವ್ರ ಕಂಡೀಷನ್ ಅವರು ಒಪ್ಕೋತಾರೆ. ಒಪ್ಪಿಕೊಂಡ ಕಾಲಕ್ಕೆ ವಿಚಾರಧಾರ ಸರ್ವಜ್ಞನೂ ಸರ್ವಶಕ್ತಿವಂತನೂ ವಿಚಾರಗಳು ಅನ್ನುವಂಥದ್ದು ಬಂದಾಗ ಮನಸ್ಸಿನ ಅಸ್ತಿತ್ವ ಅಲ್ಲಿ ಬರ್ತದೆ. ಇವಾಗ ಆ ಮನಸ್ಸಿನ ಲೋಪದೋಷಗಳು ಎಂಟ್ರಾಗಿಬಿಡ್ತವೆ. ಏನಾಗ್ಬಿಡ್ತದೆ, ಇನ್ನು ಮುಂದೆ ಏನು ಹೇಳಬೇಕು ಅಂತ ಒಂದು ಸೆಕೆಂಡ್ ಅರ್ಥ ಆಗಿರಲ್ಲ. ಅಂಥ ಸಮಯದಲ್ಲಿ ವೇದವ್ಯಾಸರು ಸ್ವಲ್ಪ ಕ್ಲಿಷ್ಟಕರವಾಗಿರುವಂತಹ ಶಬ್ದಗಳನ್ನು ಕೊಟ್ಬಿಡ್ತಾರೆ. ಅದನ್ನು ಅರ್ಥ ಮಾಡಿಕೊಂಡು ಗಣಪತಿ ಬರೆಯೋದ್ರೊಳಗೆ ಇವ್ರು ರೆಡಿ ಆಗಿಬಿಡ್ತಿದ್ರು. ಹೀಗೆ ಮಹಾಭಾರತವನ್ನು ಬರೆಯೋ ಕಾಲಕ್ಕೆ ಸರ್ವವೂ ಕೂಡ ಎಷ್ಟು ಚೆನ್ನಾಗಿದೆ. ಭಗವಂತ ನಾರಾಯಣ ಸ್ವರೂಪನಾಗಿರುವಂತಹ ಭಗವಾನ್ ವ್ಯಾಸರು ಬರ್ತಾ ಇದ್ದರೆ ಹೇಳ್ತಾ ಇದ್ದರೆ ಬರೆದಿದ್ದು ಸಾಕ್ಷಾತ್ ಗಣಪತಿ, ಎಲ್ಲ ದೇವತೆಗಳಿಗೂ ಕೂಡ ಅಧಿಪತಿಯಾಗಿರುವಂತಹ ಗಣಪತಿ. ಅದರಲ್ಲಿ ಕೃಷ್ಣನ ಉಪದೇಶ ಮಾಡಿದ ಅನ್ನೋ ರೀತಿಯಲ್ಲಿ ಹೇಳಿದಾಗ ಕೃಷ್ಣನು ಭಗವಂತ. ಅದಕ್ಕೆ ಭಾಷ್ಯ ಬರೆಯೋ ಕಾಲಕ್ಕೆ ಯಾರು ಶಂಕರರೇ ಬರ್ದಾರ ಅಂತ ಹೇಳಿದ್ರೆ, ಈಗ ಭಗವಂತನ ಹಾಡಿದ ಗೀತ ಅನ್ನೋ ಶಬ್ದಕ್ಕೆ ಅರ್ಥ ಕರೆಕ್ಟಾಗಿದೆಯೋ ಇಲ್ಲ ನೋಡಿಬಿಡ್ರಿ.
ತಸ್ಮಾತ್ ಭಗವದ್ಗೀತಾ ಸಾಮಾನ್ಯ ಇಲ್ಲ. ಮತ್ತೇನು ಸರ್, ಆ ಭಗವಂತನ ಹಾಡಿದ ಗೀತೆಯಲ್ಲಿ ಏನಿರ್ಬೋದು ಸರ್? ಸಿಂಪಲ್ ಕ್ವಶನ್ ಹಾಕಿ ಇವತ್ತು ಕ್ಲಾಸ್ ಮುಗಿಸ್ಬಿಡ್ತೀನಿ. ಹಿಂದೂಸ್ತಾನಿ ಸಂಗೀತಗಾರ, ಕರ್ನಾಟಿಕ್ ಸಂಗೀತಗಾರ, ಪಾಪ್ ಮ್ಯೂಸಿಕ್ ಸಂಗೀತಗಾರ ಮೂವರು ಬಂದರೆ ಅವರಿಂದ ಏನು ಹೊರಗೆ ಬರ್ತವೆ? ಪಾಪ್ ಮ್ಯೂಸಿಕ್ ಗೊತ್ತಿರೋವನು ಪಾಪ್ ಮ್ಯೂಸಿಕ್ ಹೇಳ್ತಾನೆ, ಹಿಂದೂಸ್ತಾನಿ ಅವನು ಹಿಂದೂಸ್ತಾನಿ ಹೇಳ್ತಾನೆ, ಕರ್ನಾಟಕ ಸಂಗೀತ ಕರ್ನಾಟಕ ಹೇಳ್ತಾನೆ. ಇವ ಭಗವಂತ ಇವ ಏನು ಹೇಳ್ತಾನೆ? ತನ್ನನ್ನೇ ಹೇಳಬೇಕು. ತಸ್ಮಾತ್ ಭಗವದ್ಗೀತಾ. ಹಾಗಾದರೆ ಭಗವಂತನಿಂದ ಹಾಡಲ್ಪಟ್ಟಂತಹ ಗೀತ, ಭಗವಂತನೇ ತನ್ನನ್ನೇ ಹಾಡಿರುವಂತಹ ಗೀತ. ಹೀಗಾಗಿ ಭಗವದ್ಗೀತಾ ವಿಷಯವು ಭಗವಂತನೇ. ಇನ್ನು ಕೂಲಂಕುಷವಾಗಿ ಮುಂದೆ ಹೋಗ್ತಾ ಇರ್ತದೆ. ಆ ರೀತಿಯಲ್ಲಿ ನಾವು ವಿಚಾರ ಮಾಡೋಣಂತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸೋಣಂತೆ. ಓಕೆ, ಒಂದು ನಿಮಿಷ. ಹರಿ ಓಂ.